ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ದೇವರ ವಾಕ್ಯ ಐಕ್ಯತೆಗೆ ಸ್ವಾಗತ. ನನ್ನ ಹೆಸರು ವನಿತಾ ಸ್ಯಾಂಟಿಯಾಗೋ. ಕರ್ತನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾದದ್ದು. ಮತ್ತೊಂದಾವರ್ತಿ ನಿಮ್ಮೆಲ್ಲರನ್ನೂ ಇನ್ನೊಂದು ಒಳ್ಳೆಯ ಸಂದೇಶದೊಡನೆ ಸಂಧಿಸುವುದಕ್ಕೆ ನನಗೆ ಬಹಳ ಸಂತೋಷ. ನಾವು ಕೆಲವು ವಾರಗಳಿಂದ ದೇವರ ಆತ್ಮನಿಂದ ನಡೆಸಲ್ಪಡುವುದು ಹೇಗೆ ಎಂಬ ವಿಷಯದಲ್ಲಿ ಧ್ಯಾನ ಮಾಡ್ಕೊಂಡು ಬರ್ತಾ ಇದ್ದೀವಿ. ದೇವರಿಂದ, ಆತನ ಆತ್ಮನಿಂದ ನಡೆಸಲ್ಪಡುವುದು ಬಹಳ ಪ್ರಾಮುಖ್ಯವಾಗಿದೆ. ಯಾಕಂದರೆ ನೀವು ದೇವರ ಆತ್ಮನಿಂದ ನಡೆಸಲ್ಪಟ್ಟರೆ ಅನೇಕ ತೊಂದರೆಗಳನ್ನ ಅವಾಯ್ಡ್ ಮಾಡ್ಬೋದು, ಅನೇಕ ಲಾಸ್ ಆಗೋದನ್ನು ಸ್ಟಾಪ್ ಮಾಡ್ಬೋದು. ಅಯ್ಯೋ, ಇದರಲ್ಲಿ ಈ ಕೆಲಸ ಮಾಡಿಲ್ಲ ಅಂದಿದ್ರೆ ನಾನು ಚೆನ್ನಾಗಿರ್ತಾಯಿತ್ತು, ಮಾಡಾದಮೇಲೆ ಅದಕ್ಕೆ ಪಶ್ಚಾತ್ತಾಪ ಪಡ್ತೀರಾ, ಅಯ್ಯೋ ಮಾಡಬಾರ್ದಾಗಿತ್ತು, ಯಾಕಾದರೂ ಮಾಡಿದ್ನೋ ಅನ್ನೋ ಪರಿಸ್ಥಿತಿಗಳು ಬಂದಿರುತ್ತಲ್ವ ಎಲ್ಲರಿಗೂ. ತಪ್ಪು ಮಾಡಿದ್ದೀವಿ ಎಲ್ಲರೂ, ನೀವು ಮಾಡಿದ್ದೀರಾ, ನಾನು ಮಾಡಿದ್ದೀನಿ. ಯಾಕಂದರೆ ದೇವ್ರ ಹತ್ರ ಪ್ರೇಯರ್ ಮಾಡ್ದಿರಾ, ಎನ್ಕ್ವೈರ್ ಮಾಡ್ದಿರಾ, ಬೇಕಾಗೋದು ನಾವೇ ಮಾಡಿ ನಮಗಿಷ್ಟ ಬಂದಿದ್ದನ್ನು ಮಾಡಿ ಅದರ ಫಲಗಳು ಬರಬೇಕಾದ್ರೆ ಇಷ್ಟ ಆಗೋದಿಲ್ಲ. ಇದನ್ನು ಮಾಡ್ದಿರ ಇದ್ದರೆ ನಾನು ಚೆನ್ನಾಗಿರ್ತಾಯಿತ್ತು, ಯಾಕಾದರೂ ಮಾಡಿದ್ನೋ ಅನ್ನೋ ಒಂದು ಪರಿಸ್ಥಿತಿಗಳು ಬಂದಿದೆ. ಯಾಕಂದರೆ ಲಾಸ್ ಆಗಿರೋದನ್ನು ಸಹಿಸ್ಕೊಳ್ಳೋಕ್ಕಾಗಲ್ಲ ಅಲ್ವಾ. ಕಷ್ಟದ ವಿಷಯ, ದುಃಖ ತೊಗೊಂಡು ಬರೋವಂಥ ವಿಷಯ, ಯಾರಿಗೂ ಲಾಸ್ ಇಷ್ಟ ಆಗಲ್ಲ. ಸೊ ಇವೆಲ್ಲ ಅವಾಯ್ಡ್ ಮಾಡಬೇಕು ನಮ್ಮ ಲೈಫಲ್ಲಿ. ಅಂದರೆ ಪವಿತ್ರಾತ್ಮನಿಂದ ನಡೆಸಲ್ಪಡುವುದು ಬಹಳ ಇಂಪಾರ್ಟೆಂಟು. ಒಂದು ಬಿಸ್ನೆಸ್ಸಲ್ಲಿ ನಮಗೆ ಪ್ರಾಫಿಟ್ ಬರಬೇಕು ಅಂದರೆ ಪವಿತ್ರಾತ್ಮನಿಂದ ನಡೆಸಲ್ಪಡುವುದು ಬಹಳ ಇಂಪಾರ್ಟೆಂಟು. ಏನು ಹೇಳ್ತಾರೆ ದೇವರು ಈ ವಿಷಯದಲ್ಲಿ ಅಂತ ಹೇಳಿ ಸ್ವಲ್ಪ ಸಮಯ ತಗೊಂಡು ದೇವ್ರ ಹತ್ರ ಮಾತಾಡಿ, ಎನ್ಕ್ವೈರ್ ಮಾಡಿ, ಆಮೇಲೆ ಡಿಸಿಷನ್ಸ್ ತಗೊಳ್ಳಿ. ಯಾಕೆಂದರೆ ಪವಿತ್ರಾತ್ಮ ನಿಮ್ಮನ್ನು ಜಯದ ಕಡೆಗೆ ನಡೆಸೋದು, ಪವಿತ್ರಾತ್ಮ ನಿಮ್ಮನ್ನು ಸಮಾಧಾನ ಮಾರ್ಗಗಳ ಕಡೆಗೆ ನಡೆಸ್ತಾರೆ. ಮತ್ತು ಆತನ ಮಾರ್ಗಗಳು ಸಮಾಧಾನದ ಮಾರ್ಗಗಳು, ಸತ್ಯದ ಮಾರ್ಗಗಳು, ನೀತಿಯ ಮಾರ್ಗಗಳು, ನಿಮಗೆ ಒಳ್ಳೆಯ ಫಲವನ್ನು ತಗೊಂಡ್ಕೊಂಡು ಬರುವಂಥ ಮಾರ್ಗಗಳನ್ನೇ ದೇವರು ನಿಮಗೆ ಬೋಧನೆ ಮಾಡೋದು. ಸೊ ಇದಕ್ಕೆ ಸ್ವಲ್ಪ ನಾವು ನಮ್ಮ ಆತ್ಮನ ಟ್ರೈನ್ ಮಾಡ್ಕೋಬೇಕು. ದೇವ್ರ ಹತ್ರ ಮಾತಾಡುವಾಗ ಅವ್ರು ಏನು ಹೇಳ್ತಾರೆ ನಮಗೆ ಅಂತ ಕೇಳಿಸ್ಕೊಳ್ಳೋದಕ್ಕೆ ನಮ್ಮನ್ನು ನಾವು ಸಿದ್ಧಪಡಿಸ್ಕೋಬೇಕು. ಸಿದ್ಧತೆಯಲ್ಲಿ ನಾವು ನಿರತರಾಗಿರಬೇಕು. ಇದು ಕೆಲವ್ರಿಗೆ ಸ್ವಲ್ಪ ಸಮಯ ಆಗುತ್ತೆ ದೇವ್ರ ವಾಯ್ಸ್ ಕೇಳಿಸ್ಕೊಳ್ಳೋದಕ್ಕೆ. ಯಾಕೆಂದರೆ ನೀವು ನಿಮ್ಮನ್ನು ಸಿದ್ಧಪಡಿಸ್ಕೊಳೋದಕ್ಕೆ ಒಬ್ಬೊಬ್ಬರು ಒಂದೊಂದು ಥರ ಟೈಮ್ ತಗೊತಾರೆ. ಕೆಲವರು ಬೇಗ ಕೇಳಿಸ್ಕೊತಾರೆ, ಕೆಲವರು ಲೇಟಾಗಿ ಕೇಳಿಸ್ಕೊತಾರೆ. ಆದರೆ ಡೆಫಿನೆಟಾಗಿ ಕೇಳಿಸ್ಕೊತೀರಾ. ಅದು ಎಷ್ಟು ಕೇಳಿಸ್ಕೊತೀರಾ, ಎಷ್ಟು ಕ್ಲಿಯರಾಗಿ ಕೇಳಿಸ್ಕೊತೀರಾ ಅನ್ನೋದು ನೀವು ನಿಮ್ಮನ್ನು ಯಾವ ರೀತಿ ಸಿದ್ಧಪಡಿಸ್ಕೊತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿದೆ. ಕೇಳಿಸ್ಕೊಳೋದನ್ನು ನೀವು ಪ್ರಾಕ್ಟೀಸ್ ಮಾಡ್ಕೊಂಡ್ಬಿಟ್ರೆ, ಅದನ್ನು ನೀವು ಕಲ್ತ್ಕೊಂಡ್ರೆ ದೇವ್ರ ವಚನದಿಂದ ನಿಮ್ಮ ಲೈಫಲ್ಲಿ ಜಯದ ಮೇಲೆ ಜಯ, ಆಶೀರ್ವಾದದ ಮೇಲೆ ಆಶೀರ್ವಾದ ನೋಡೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಸೊ ಇದು ಬಹಳ ಇಂಪಾರ್ಟೆಂಟು. ಇದನ್ನು ಮೈಂಡಲ್ಲಿ ಇಟ್ಕೊಂಡು ನಾವೀಗ ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ಪರಲೋಕದಲ್ಲಿರುವ ನಮ್ಮ ತಂದೆಯಾದ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮ ಸನ್ನಿಧಾನಕ್ಕೆ ಬರುತ್ತೇವೆ. ದೇವರೇ, ನಿಮ್ಮ ಆತ್ಮನಿಂದ ಹೇಗೆ ನಡೆಸಲ್ಪಡಬಹುದು ಎಂಬ ವಿಷಯದಲ್ಲಿ ನಾವು ಧ್ಯಾನ ಮಾಡುವಾಗ ಇದಕ್ಕೆ ಬೇಕಾದಂಥ ಜ್ಞಾನ ಬೋಧನೆಯನ್ನು ನಮಗೆ ಕೊಟ್ಟು ನಡೆಸಬೇಕಾಗಿ ಬೇಡ್ತೀನಿ ಕರ್ತನೆ. ನಾವೆಲ್ಲರೂ ನಮ್ಮ ಹೃದಯವನ್ನು ಸಿದ್ಧಪಡಿಸಿಕೊಂಡು ನಿಮ್ಮ ವಾಯ್ಸ್ನ ಕೇಳಿಸ್ಕೊಳ್ಳುವಂತೆ ನಮ್ಮೆಲ್ಲರಿಗೂ ನೀವು ಸಹಾಯ ಮಾಡಬೇಕಾಗಿ ಬೇಡ್ತೀನಿ ಕರ್ತನೆ. ದೇವರೇ, ನಿಮ್ಮ ಚಿತ್ತ, ನಿಮ್ಮ ಆಸೆ, ಎಲ್ಲ ಮಕ್ಕಳು, ದೇವರ ಮಕ್ಕಳು ನಿನ್ನ ಆತ್ಮನಿಂದ ನಡೆಸಲ್ಪಡುವುದು, ನಿನ್ನ ಚಿತ್ತದ ಪ್ರಕಾರ ನಾವು ಪ್ರಾರ್ಥನೆ ಮಾಡ್ತಾಯಿದ್ದೀವಿ ದೇವ. ನಮ್ಮೆಲ್ಲರಿಗೂ ನೀವು ನಿಮ್ಮ ವಚನದ ಪ್ರಕಾರ ಬೋಧನೆ ಮಾಡಿಕೊಡ್ಬೇಕಾಗಿ ಬೇಡ್ತೀನಿ ಕರ್ತನೆ. ನಮಗೆ ತಿಳಿಯದ ವಿಷಯಗಳನ್ನು ನಿಮ್ಮ ಆತ್ಮನ ಮೂಲಕ ತಿಳಿಯಪಡಿಸ್ಬೇಕಾಗಿ ಬೇಡ್ತೀನಿ ದೇವ. ಗೊತ್ತಿಲ್ಲ ಅನ್ನೋ ವಿಷಯದನ್ನು ನೀವು ನಮಗೆ ಗೊತ್ತು ಮಾಡಬೇಕಾಗಿ ಬೇಡ್ಕೊತೀನಿ ಕರ್ತನೆ. ನಮ್ಮೊಂದಿಗಿದ್ದು ನಮ್ಮೆಲ್ಲರನ್ನು ಬಲಪಡಿಸೋದಕ್ಕೋಸ್ಕರ ನಿಮಗೆ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ, ಜೀವವುಳ್ಳ ನಮ್ಮ ತಂದೆಯೇ, ಆಮೇನ್. ನಾವೀಗ ವಾಕ್ಯದೊಳಕ್ಕೆ ಹೋಗೋದಕ್ಕಿಂತ ಮುಂಚೆ ಒಂದು ವಿಷಯ ನಿಮ್ಮ ನೆನಪಿಗೆ ತೊಗೊಂಡು ಬರೋದಕ್ಕೆ ಇಷ್ಟಪಡ್ತೀನಿ. ನಿಮ್ಮಲ್ಲಿ ಯಾರಿಗಾದರೂ ಪವಿತ್ರಾತ್ಮನ ಪ್ರೇರೇಪಣೆ ಆದರೆ ನಮ್ಮ ಸೇವೆಗೆ ನೀವು ಹಣ ಸಹಾಯ ಕಳಿಸ್ಬೇಕು ಅಂತ ಹೇಳಿ ನೀವು ಅಂದ್ಕೊಂಡ್ರೆ, ನಾವು ಈಗ QR ಕೋಡ್ ಮತ್ತು ಬ್ಯಾಂಕ್ ಇನ್ಫಾರ್ಮೇಷನ್ನ ಈ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡ್ತಾಯಿದ್ದೀವಿ. ಅದರ ಮೂಲಕ ನಿಮ್ಮ ಕಾಣಿಕೆಗಳನ್ನ ನೀವು ಕಳಿಸ್ಬೋದು. ಇದು ನೋಡಿ, ದೇವರ ರಾಜ್ಯದಲ್ಲಿ ಬಿತ್ತೋದಕ್ಕೆ ಹಣಕಾಸಿನ ವಿಷಯದಲ್ಲಿ ಕೆಲವು ವಿಷಯನ ಮೈಂಡಲ್ಲಿ ಇಟ್ಕೊಂಡು ದೇವರ ರಾಜ್ಯಕ್ಕೆ ನೀವು ಹಣ ಕೊಡಬೇಕು. ಅದೇನೆಂದರೆ ನಂಬಿಕೆಯಿಂದ ಕೊಡಬೇಕು,
ವಿಧೇಯತ್ವದಿಂದ ಕೊಡಬೇಕು. ಮತ್ತು ಪವಿತ್ರಾತ್ಮ ಎಷ್ಟು ಅಮೌಂಟು ನಿಮಗೆ ಪ್ರೇರೇಪಣೆ ಮಾಡ್ತಾರೋ ಅದರ ಪ್ರಕಾರ ಕೊಡಿ. ಯಾಕೆಂದರೆ ಅದಕ್ಕಾಗಿ ಬರುವಂಥ ಆಶೀರ್ವಾದಗಳು ಕೊಡೋದು ದೇವರು. ನೀವು ದೇವರ ರಾಜ್ಯದಲ್ಲಿ ಬಿತ್ತುವಾಗ ಅದು ನಿಮಗೆ ಆಶೀರ್ವಾದ ತೊಗೊಂಡು ಬರೋದು ದೇವರೇ. ಯಾಕೆಂದರೆ ನೀವು ಮಾಡಿರುವ ಪ್ರತಿಯೊಂದೊಂದು ಕಾರ್ಯಗಳು ದೇವರು ನೆನೆಸ್ಕೊತಾರೆ. ಪ್ರತಿಯೊಂದೊಂದು ಕಾಣಿಕೆಗಳು ನೀವು ಕೊಡೋದು ಅದು ದೇವರಿಗೆ. ಅದು ದೇವರ ಕಾಣಿಕೆ ಅನ್ನೋದು ಮನುಷ್ಯರ ಕಾಣಿಕೆ ಅಲ್ಲ, ದೇವರ ಕಾಣಿಕೆಗಳು. ನೀವೆಲ್ಲನ ಓದಿ ಬೈಬಲಲ್ಲಿ ಅದು ದೇವರ ಕಾಣಿಕೆ ಅಂತ ಹೇಳಿ ಬೈಬಲ್ ಬರೆದಿದೆ. ಸೊ ದೇವರ ರಾಜ್ಯಕ್ಕೆ ನೀವು ಕಾಣಿಕೆ ಕೊಡುವಾಗ ಆ ಕಾಣಿಕೆಗಳನ್ನು ದೇವರು ಸ್ವೀಕಾರ ಮಾಡಿ ಅದಕ್ಕೆ ಬರಬೇಕಾದಂಥ ಸುಗ್ಗಿಯ ಕಾಲವನ್ನು, ಅದಕ್ಕೆ ಬರಬೇಕಾದಂಥ ರಿವಾರ್ಡ್ನ ದೇವರು ನಿಮಗೆ ತಗೊಂಡು ಬರ್ತಾರೆ. ಕೊಡಿರಿ ನಿಮಗೆ ಕೊಡಲ್ಪಡುವುದು ಅಂತ ಹೇಳಿ ವಚನದಲ್ಲಿ ಬರೆದಿದೆ. ಆ ಪ್ರಕಾರ ದೇವರು ನಿಮಗೆ ಕೊಡುವಾಗ ನಿಮಗೆ ದೇವರು ಕೊಡಲ್ಪಡ್ತಾರೆ. ಈ ವಾಕ್ಯಗಳನ್ನು ದೇವರ ಆಶೀರ್ವಾದ ಮಾಡಲಿ ಅಂತ ಹೇಳಿ ನಾವು ಮುಂದಕ್ಕೆ ಹೋಗೋಣ. ನಾವೀಗ ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 14ನೇ ವಚನದಿಂದ ಓದಿಕೊಡೋಣ. ಯಾರ್ಯಾರು ದೇವರ ಆತ್ಮನಿಂದ ನಡೆಸಿಕೊಳ್ಳುತ್ತಾರೋ ಅವರು ದೇವರ ಮಕ್ಕಳು. ಸೊ ದೇವರ ಮಕ್ಕಳಾಗಿರೋರೆಲ್ಲರೂ ದೇವರ ಆತ್ಮನಿಂದ ನಡೆಸಲ್ಪಡುವುದು ದೇವರಿಗೆ ಇಷ್ಟ ಆಗಿರುವಂಥದ್ದು, ಅದು ನಿಮಗೆ ಪ್ರಯೋಜನವಾದದ್ದು. ಇನ್ನೊಂದು ವಚನ ಓದೋಣ. ಜ್ಞಾನೋಕ್ತಿ 20ನೇ ಅಧ್ಯಾಯ 27ನೇ ವಚನ. ಮನುಷ್ಯನ ಆತ್ಮವು ಯೆಹೋವನ ದೀಪವಾಗಿದೆ, ಅದು ಅಂತರಂಗವನ್ನೆಲ್ಲ ಶೋಧಿಸುತ್ತದೆ. ಸೊ ದೇವರು ತನ್ನ ಮಕ್ಕಳ ಜೊತೆ ಮಾತಾಡಬೇಕಾದ್ರೆ ಇದು ಯಾವಾಗೂ ನೀವು ನೆನ್ಪಿಟ್ಕೋಬೇಕು. ನಿಮ್ಮ ಆತ್ಮಕ್ಕೆ ದೇವರು ಮಾತಾಡೋದು, ನಿಮ್ಮ ಶಾರೀರಕ್ಕೆ ದೇವರು ಮಾತಾಡೋದಿಲ್ಲ, ನಿಮ್ಮ ಮೈಂಡಿಗೆ ದೇವರು ಮಾತಾಡೋದಿಲ್ಲ. ದೇವರು ನಿಮ್ಮ ಜೊತೆ ಕಮ್ಯುನಿಕೇಷನ್ ಮಾಡಬೇಕು ಅಂದರೆ, ಮಾತಾಡಬೇಕು ಅಂತಂದರೆ ಅವರು ನಿಮ್ಮ ಆತ್ಮಕ್ಕೆ ಮಾತಾಡೋದು. ಮನುಷ್ಯ ಅನ್ನೋದು ಆತ್ಮೀಯ ಜೀವಿ. ನೀವು ರಿಯಲ್ಲಾಗಿ ಏನು ಗೊತ್ತಾ, ನೀವು ರಿಯಲ್ಲಾಗಿ ಶಾರೀರ ಅಲ್ಲ, ಮೈಂಡ್ ಅಲ್ಲ. ನೀವು ರಿಯಲ್ಲಾಗಿ ಇರೋದು ಏನು ಅಂದರೆ ಆತ್ಮ. ಆತ್ಮ, ಪ್ರಾಣ, ಶರೀರ. ದೇವರು ನಮ್ಮ ಹತ್ರ ಮಾತಾಡುವಾಗ ನಮ್ಮ ಆತ್ಮಕ್ಕೆ ದೇವರು ಮಾತಾಡೋದು. ಇದಕ್ಕೆ ಇನ್ನೊಂದು ವಚನ ಇದೆ, ದಾವಿದ ಹಳೆ ಒಡಂಬಡಿಕೆಯಲ್ಲಿ ಬರೆದಿರೋ ವಚನ. ನಾವು ಈಗ ಕೀರ್ತನೆ ಒಂದು ವಚನ ಓದಿಕೊಡೋಣ. ಕೀರ್ತನೆ 18ನೇ ಅಧ್ಯಾಯ 28ನೇ ವಚನ. ನೀನೇ ನನ್ನ ದೀಪವನ್ನು ಹೊತ್ತಿಸುವವನಲ್ಲವೇ, ನನ್ನ ದೇವರಾದ ಯೆಹೋವನು ನನಗೆ ಬೆಳಕನ್ನು ಕೊಟ್ಟು ಕತ್ತಲನ್ನು ಪರಿಹರಿಸುವನು. ಇಲ್ಲಿ ನೋಡಿ, ದೀಪ ಹತ್ತಿಸುವಾಗ ಕತ್ತಲು ಹೊರಟೋಗುತ್ತೆ ಅಂತ ಹೇಳ್ತಾ ಇರೋದಿಲ್ಲ ದಾವಿದ. ಸೊ ಇವಾಗ ನಾವು ಇದಕ್ಕಿಂತ ಮುಂಚೆ ಒಂದು ವಚನ ಜ್ಞಾನೋಕ್ತಿಲಿ ಓದ್ವಿ, ಮನುಷ್ಯನ ಆತ್ಮವು ದೇವರ ದೀಪವಾಗಿದೆ ಅಂತ. ಸೊ ದೇವರು ದೀಪ ಹಚ್ಚೋದ್ರ ಬಗ್ಗೆ ಇಲ್ಲಿ ದಾವಿದ ಮಾತಾಡ್ತಾ ಇರೋದು. ಸೊ ದೀಪ ಹಚ್ಚೋದು ಅಂತಂದರೆ ದೇವರು ನಿಮ್ಮ ಆತ್ಮವನ್ನು ಬೆಳಗಿಸೋದು, ನಿಮ್ಮ ಆತ್ಮಕ್ಕೆ ದೇವರು ಬೆಳಕು ಕೊಡೋದು ಅಂತ ಕೂಡ ಹೇಳ್ಬೋದು. ಇವಾಗ ಕೆಲವು ವಿಷಯದಲ್ಲಿ ಏನು ಮಾಡಬೇಕು ಅಂತ ಗೊತ್ತಿಲ್ದಿರ ಒಂದು ಕತ್ತಲೆ ಅನ್ನೋ ಸಂದರ್ಭದಲ್ಲಿ ನೀವು ಇರ್ತೀರ. ಈ ವಿಷಯದಲ್ಲಿ ನನಗೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ, ಎಲ್ಲ ಬ್ಲಾಕ್ ಆಗಿಬಿಟ್ಟಿದೆ, ಏನು ಕಾಣಿಸ್ತಾ ಇಲ್ಲ, ಏನು ಗೊತ್ತಿಲ್ಲ ನನಗೆ ಮಾಡೋದಕ್ಕೆ, ಮುಂದೆ ಹೇಗೆ ಹೋಗಬೇಕು ಅನ್ನೋದೇ ಗೊತ್ತಿಲ್ಲ ಅಂತ ಯಾರು ಗೊತ್ತಾ ಹೇಳೋದು? ಕತ್ತಲಲ್ಲಿರೋರು. ಅಂದರೆ ಕತ್ತಲಲ್ಲಿರೋ ಒಂದು ವಸ್ತುಗಳು ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ. ಇವಾಗ ನೋಡಿ, ಒಂದು ರೂಮಲ್ಲಿ ಕತ್ತಲಿದೆ, ಆ ರೂಮಲ್ಲಿ ನೀವು ಲೈಟ್ ಹಾಕ್ದಿರ ಹೋದರೆ ಏನಾಗುತ್ತೆ? ಅಲ್ಲಿ ಏನಿದೆ ಅಂತ ಕೂಡ ಗೊತ್ತಿಲ್ಲ. ಅನೇಕ ಸಾರಿ ಏನಾದರೂ ಟಚ್ ಆಗಿ ಕೆಳಗಡೆ ಬೀಳ್ಬೋದು, ಇನ್ನೊಂದು ಸರಿ ಏನಾದರೂ ಟಚ್ ಆಗಿ ಶಾಕ್ ಆಗೋವಂಥ ವಿಷಯಗಳಿರ್ಬೋದು. ಆ ಒಂದು ರೂಮಲ್ಲಿ ಏನು ಬೇಕಾದರೂ ಇರ್ಬೋದು, ಆದರೆ ನಿಮಗೆ ಅದು ಕಣ್ಣು ಕಾಣಿಸ್ತಾ ಇಲ್ಲ ಅವು. ಆದರೆ ಅದೇ ರೂಮಲ್ಲಿ ಒಂದು ಲೈಟ್ ಹಾಕ್ಬಿಟ್ಟು ನೀವು ಹೋಗಬೇಕಾದ್ರೆ ಎಲ್ಲ ಕ್ಲಿಯರಾಗಿ ಕಾಣಿಸುತ್ತೆ. ನೀವು ಬೀಳೋದನ್ನು ತಡಿಬೋದು, ಶಾಕ್ ಹೊಡೆಯೋದನ್ನು ತಡಿಬೋದು, ಅಪಾಯಕರವಾದ ವಸ್ತುಗಳನ್ನು ಕಂಡುಹಿಡಿದು ಅವುಗಳಿಂದ ದೂರ ಹೋಗ್ಬೋದು. ಇದೇ ಆತ್ಮೀಯ ಜೀವನದಲ್ಲಿ ದೇವರು ನಮಗೆ ಮಾಡ್ತೀನಿ ಅಂತ ಹೇಳ್ತಾ ಇರೋದು. ನಾನು ನಿನ್ನ ದೀಪವನ್ನು ಹೊತ್ತಿಸುವೆನು ಅಂದರೆ ನಿನಗೆ ಈ ವಿಷಯದಲ್ಲಿ ಬೆಳಕು ಕೊಡ್ತೀನಿ, ಏನು ಮಾಡಬೇಕು ಅಂತ ಹೇಳಿ ಡೈರೆಕ್ಷನ್ ಕೊಡ್ತೀನಿ. ಆ ದೀಪ ಹಚ್ಚೋದು ಎಲ್ಲಿ ಅಂದರೆ ದೇವರು ನಿಮ್ಮ ಆತ್ಮಕ್ಕೆ ಮಾತಾಡೋದು. ಸೊ ಈ ದಿನ ಇಷ್ಟು ರೆಫರೆನ್ಸಸ್ ನಾನು ಕೊಡ್ತಾ ಇದ್ದೀನಿ. ದೇವರು ನಿಮ್ಮ ಆತ್ಮಕ್ಕೆ ಮಾತಾಡ್ತಾರೆ ಅನ್ನೋದು ಅನೇಕ ರೆಫರೆನ್ಸ್ಗಳಿದೆ ಬೈಬಲಲ್ಲಿ. ಪವಿತ್ರಾತ್ಮ ನಿಮ್ಮ ಆತ್ಮನೊಂದಿಗೆ ಸಾಕ್ಷಿ ಕೊಡ್ತಾರೆ ಅಂತ ಹೇಳಿ ರೋಮಾಪುರದಲ್ಲಿ ಇದೆ. ಸೊ ಇವೆಲ್ಲ ಇಷ್ಟು ವಚನಗಳು ದೇವರು ನಮಗೆ ಕೊಟ್ಟಿರಬೇಕಾದ್ರೆ ನಾವು ಆತನ ಆತ್ಮನಿಂದ ಅಂದರೆ ದೇವರ ಆತ್ಮನಿಂದ ನಡೆಸಲ್ಪಡೋದು ಬಹಳ ಇಂಪಾರ್ಟೆಂಟು.
ಆವಾಗೇ ನಾವು ಬೆಳಕಲ್ಲಿ ನಡೆಯೋಕ್ಕಾಗೋದು. ಆವಾಗೇ ನಾವು ಏನು ಮಾಡಬೇಕು ಅಂತ ಗೊತ್ತಿಲ್ಲ ಅನ್ನೋವಾಗೆ ನಮಗೆ ದೇವರ ಹತ್ರದಿಂದ ಸೊಲ್ಯೂಷನ್ ಸಿಗೋದು. ಆದರೆ ಇದಕ್ಕೆಲ್ಲ ಕೆಲವು ವಿಷಯಗಳನ್ನ ದೇವರು ಮಾಡ್ರಿ, ಈ ಥರ ಮಾಡುವಾಗ ನಿಮಗೆ ಬೆಳಕು ಸಿಗುತ್ತೆ. ಆದರೆ ಕೆಲವು ವಿಷಯಗಳು ದೇವರು ಬೈಬಲಲ್ಲಿ ಕೂಡ ಬರೆದಿದ್ದಾರೆ, ಏನಂದರೆ ಕೆಲವು ವಿಷಯಗಳು ಮಾಡಬೇಡಿ. ಅದು ಬಹಳ ಇಂಪಾರ್ಟೆಂಟು. ನಾವು ಮಾಡೋದ್ರ ಮೇಲೂ ಫೋಕಸ್ ಮಾಡಬೇಕು. ಕೆಲವು ವಿಷಯ ದೇವರು ಮಾಡಬೇಡ ಅಂದಿದ್ದಾರೆ, ಯಾಕೆಂದರೆ ಅದರಿಂದ ಬರಲ್ಲ ರಿಸಲ್ಟ್. ನಮಗೆ ಮಾಡಬಾರ್ದು ಅನ್ನೋದನ್ನು ಮಾಡಬೇಡಿ. ಕೆಲವು ವಿಷಯನ ಮಾಡು ಅಂತ ಹೇಳಿದ್ದಾರೆ, ಅವನ್ನು ಮಾಡಿ. ಈ ದಿನ ಅದನ್ನು ಕೆಲವು ವಿಷಯ ನೋಡ್ಕೊಳ್ಳೋಣ. ಹಳೆ ಒಡಂಬಡಿಕೆಯಲ್ಲಿ ಗಿದ್ಯೋನನ ಬಗ್ಗೆ ನಾವೆಲ್ಲ ಓದಿರ್ತೀವಿ, ಗೊತ್ತಲ್ಲ ರೀ? ಗಿದ್ಯೋನ ಮಿದ್ಯಾನರನ್ನು ಸೋಲಿಸಿ ಇಸ್ರಾಯೇಲ್ರಿಗೆ ಜಯ ತೊಗೊಂಡು ಬಂದಂಥ ಒಬ್ಬ ದೇವರ ಮನುಷ್ಯ ಹಳೆ ಒಡಂಬಡಿಕೆಯಲ್ಲಿ. ಸೊ ಗಿದ್ಯೋನನಿಗೆ ದೇವರು ಕಾಣಿಸ್ಕೊಂಡು, ನಿನ್ನ ಜೊತೆ ನಾನಿದ್ದೀನಿ, ನೀನು ಒಬ್ಬ ಮನುಷ್ಯನಂತೆಯೋ ಅಂತ ಹೇಳಿ ಎಲ್ಲ ಮಿದ್ಯಾನರನ್ನು ಸೋಲಿಸಿ ಇಸ್ರಾಯೇಲ್ರಿಗೆ ನಿನ್ನ ಮೂಲಕ ನಾನು ಜಯ ಕೊಡ್ತೀನಿ ಅಂತ ಹೇಳಿ ದೇವರು ಗಿದ್ಯೋನನಿಗೆ ಕಾಣಿಸ್ಕೊಂಡು ವಾಗ್ದಾನ ಕೊಟ್ಟರು. ದೇವರು ಬಾಯಿ ಬಿಟ್ಟು ಒಂದು ಸಾರಿ ವಾಗ್ದಾನ ಕೊಟ್ಟರೆ ದೇವರು ಅದರ ಪ್ರಕಾರ ಮಾಡ್ತಾರೆ. ಮತ್ತು ಇನ್ನೊಂದು, ದೇವರು ಬದಲಾಗೋದಿಲ್ಲ. ಒಂದು ಸರಿ ದೇವರು ಹೇಳಿದ್ರೆ ಸಾಕು, ಅದರ ಮೇಲೆ ನಾವು ರಿಲೈ ಆಗ್ಬೋದು. ಯಾಕೆಂದರೆ ದೇವರು ಎರಡು ನಾಲಿಗೆ ಉಳ್ಳವನಲ್ಲ, ಮನುಷ್ಯರಂತೆ ಬದಲಾಗೋದಿಲ್ಲ. ಒಂದು ಸಾರಿ ದೇವರು ಗಿದ್ಯೋನ್ಗೆ ಹೇಳಾದ್ಮೇಲೆ, ನಾನು ಬಿಡಿಸ್ತೀನಿ ನಿಮ್ಮನ್ನು ಮಿದ್ಯಾನರಿಂದ ನಿನ್ನ ಮೂಲಕ ಅಂತ ಹೇಳುವಾಗ ಅಲ್ಲಿಗೆ ಮುಗೀತು. ದೇವರು ಇನ್ಮೇಲೆ ಗಿದ್ಯೋನನ ಜೊತೆ ಇದ್ದು ಇಸ್ರಾಯೇಲ್ರಿಗೆ ಬಿಡುಗಡೆ ಕೊಡ್ತಾರೆ ಅಂತ. ಆದರೆ ನೋಡಿ, ಗಿದ್ಯೋನನಿಗೆ ಸ್ಟಾರ್ಟಿಂಗಲ್ಲಿ ನಂಬಿಕೆ ಇಲ್ಲ. ನನ್ನ ಮೂಲಕ ಕೊಡ್ತೀಯಾ? ನಾನು ಯಾರು? ನಾನು ಮನಸ್ಸೆ ಕುಲದವನು, ನಮ್ಮ ಕುಲನ ಯಾರು ಕೇರ್ ಮಾಡೋದಿಲ್ಲ ಅಂದರೆ ಅವನ ಬಗ್ಗೆ ತುಂಬ ಕೆಳಗಡೆ ಹಾಕಿ ಮಾತಾಡ್ಕೊಳ್ತಾನೆ. ಅಂದರೆ ನಂಬಿಕೆ ಇಲ್ಲ. 7 ವರ್ಷಗಳಿಂದ ಮಿದ್ಯಾನರು ಕಂಟಿನ್ಯೂಸ್ ಆಗಿ ಬಂದು ಇವರನ್ನು ಹಿಂಸೆ ಕೊಡ್ತಾ ಇದ್ದಾರೆ. 7 ವರ್ಷದಿಂದ ಇಂಥ ಒಳ್ಳೇದಾಗಿಲ್ಲ. 7 ವರ್ಷದಿಂದ ಬಿಡುಗಡೆ ನೋಡಿಲ್ಲ. ಇವಾಗ ದೇವರು ಬಂದು ನಿಂತ್ಕೊಂಡು ನಿನಗೆ ಬಿಡುಗಡೆ ಕೊಡ್ತೀನಿ, ಈ ಸಿಚುವೇಶನ್ನ ಬದಲಾಯಿಸ್ತೀನಿ, ಇಸ್ರಾಯೇಲ್ರನ್ನ ಮಿದ್ಯಾನರ ಕೈ ಕೆಳಗಡೆಯಿಂದ ಬಿಡಿಸ್ತೀನಿ. ಇದು ಕೇಳಿಸ್ಕೊಳೋದಕ್ಕೆ ಸ್ಟಾರ್ಟಿಂಗಲ್ಲಿ ಚೆನ್ನಾಗಿದೆ, ಒಳ್ಳೆ ವಿಷಯನೇ ಇದು ಕೇಳಿಸ್ಕೊಳ್ಳೋದು. ಆದರೆ ಗಿದ್ಯೋನಿಗೆ ನಂಬಿಕೆ ಬರ್ತಾ ಇಲ್ಲ. ದೇವರು ನನ್ನ ಮೂಲಕ ಬಿಡಿಸ್ತಾನೆ, 7 ವರ್ಷದಿಂದ ಆಗಿಲ್ಲ, ಇನ್ಮೇಲೆ ಆಗುತ್ತಾ? ಅವನಿಗೊಂದು ಕಡೆ ನಂಬಿಕೆನೂ ಇದೆ, ಆದರೆ ನಡೆಯುತ್ತಾ ಅನ್ನೋ ಒಂದು ಡೌಟು ಕೂಡ ಇದೆ. ದೇವರು ಮಾಡ್ತಾರೆ ಅನ್ನೋ ನಂಬಿಕೆನೂ ಇದೆ, ಇನ್ನೊಂದು ಡೌಟು ಇದೆ. ಇಂಥ ಸಮಯದಲ್ಲಿ ಒದ್ಲಾಡುವಾಗ ಗಿದ್ಯೋನನು ದೇವರ ಮುಂದೆ ಕುರಿಯ ದುಪ್ಪಟ ಅಂತ ಹೇಳಿ ಕೆಲವು ಥಿಂಗ್ಸ್ ನಾವು ಇದನ್ನು ಓದೋಣ. ಅದು ಹಾಕ್ತಾನೆ ದೇವರ ಮುಂದೆ, ಕುರಿಯ ದುಪ್ಪಟ ಹಾಗಂದರೆ ಏನು ಅದಿಲ್ಲಿ ಓದೋಣ. ಕೆಲವು ವಿಷಯ ಬೈಬಲಲ್ಲಿ ಓದ್ಮೇಲೆ ಅವು ಅರ್ಥ ಆಗೋದು. ನ್ಯಾಯಸ್ಥಾಪಕರು 6ನೇ ಅಧ್ಯಾಯ 36ನೇ ವಚನದಿಂದ. ಮತ್ತು ಗಿದ್ಯೋನನು ದೇವರಿಗೆ, ನೀನು ಹೇಳಿದಂತೆಯೇ ಇಸ್ರಾಯೇಲರನ್ನು ನನ್ನ ಮೂಲಕವಾಗಿ ರಕ್ಷಿಸುವಿಯೋ ಇಲ್ಲವೋ ಎಂಬುದನ್ನು ತಿಳಿಯಪಡಿಸು. ಅಂದರೆ ರಕ್ಷಿಸ್ತೀಯಾ ಇಲ್ವಾ ಅಂತ ಹೇಳಿ ನನಗೆ ತಿಳಿಯಪಡಿಸು. ಅದಕ್ಕೆ ನೀನೊಂದು ಮಾಡಬೇಕು ದೇವರೇ, ನನಗೆ ರಕ್ಷಿಸ್ತೀಯಾ ಇಲ್ವಾ? ನೋಡಿ, 2 ಗೋಡೆ ಮೇಲೆ ನಿಂತ್ಕೊಂಡಿರೋ ಥರ ನಡೀತಾ ಇಲ್ವಾ ಅಂತ ಹೇಳುವಾಗ ಗಿದ್ಯೋನನು ಒಂದು ಸಂಗತಿನ ದೇವ್ರ ಮುಂದೆ ಇಲ್ಲಿ ಇಡ್ತಾ ಇದ್ದಾನೆ. ಅದು ಇಂಪಾರ್ಟೆಂಟು. ಈಗ ಓದೋಣ. ಈಗೋ ನಾನು ಕಣದಲ್ಲಿ ಕುರಿಯ ತುಪ್ಪಟವನ್ನು ಇಡುತ್ತೇನೆ, ಅದರಲ್ಲಿ ಮಾತ್ರ ಮಂಜು ಬಿದ್ದು ನೆಲವೆಲ್ಲ ಒಣಗಿದ್ದರೆ ನೀನು ಹೇಳಿದಂತೆಯೇ ಇಸ್ರಾಯೇಲರನ್ನು ನನ್ನ ಮೂಲಕವಾಗಿ ರಕ್ಷಿಸುವೆ ಎಂದು ತಿಳಿಯುವೆನು ಎಂಬುದಾಗಿ ವಿಜ್ಞಾಪಿಸಿದನು. ಅಂದರೆ ದೇವರ ಹತ್ರ ಪ್ರಾರ್ಥನೆ ಮಾಡ್ದ, ನಾನಿಲ್ಲಿ ಕುರಿಯ ದುಪ್ಪಟ ಹಾಕ್ತೀನಿ, ಅಲ್ಲಿ ಕುರಿಯ ದುಪ್ಪಟ ಮೇಲೆ ಮಾತ್ರ ಮಂಜು ಬಿದ್ದು ನೆಲದ ಮೇಲೆ ಒಣಗಿದ್ರೆ ನೀನು ನನ್ನ ಮೂಲಕ ಬಿಡಿಸ್ತೀಯ ಅಂತ ಹೇಳಿ ನಾನು ನಂಬ್ತೀನಿ ಅಂತ ಹೇಳ್ತಾ ಇರೋದು. ಆದರೆ ದೇವರು ನೋಡಿ, ಆತನು ಹೇಳಿದಂತೆಯೇ ಮಾಡಿದ್ರು. ನೆಕ್ಸ್ಟ್ ದಿವಸ ರಾತ್ರಿ ಅದು ಕುರಿಯ ದುಪ್ಪಟ ಇಟ್ಬಿಟ್ಟು ಮಲ್ಕೊಳೋವಾಗ ಬೆಳಗ್ಗೆ ಎದ್ದು ನೋಡುವಾಗ ಆ ಒಂದು ಕುರಿಯ ದುಪ್ಪಟ್ಟ ಮೇಲೆ ಮಾತ್ರ ಮಂಜಿತ್ತು, ಕೆಳಗಡೆ ಎಲ್ಲ ಒಣಗಿತ್ತು. ಅಷ್ಟಕ್ಕೂ ಗಿದ್ಯೋನ ನಂಬೋದಾಗಿತ್ತು. ಓ ದೇವ್ರು ನಾನು ಹೇಳ್ದಂಗೆ ಮಾಡಿದ್ರು, ಬಿಡುಗಡೆ ಕೊಡ್ತೀನಿ ಅಂತ ಹೇಳಿ ಬಿಟ್ಬಿಡ್ಬೋದಾಗಿತ್ತು ಅಲ್ಲಿಗೆ ಅವನು. ಆದರೆ ಅವನು ಇನ್ನೊಂದು ಕನ್ಫರ್ಮೇಷನ್ ಬೇಕು ಅವನಿಗೆ. ಯಾಕಪ್ಪ, ಆಲ್ರೆಡಿ ದೇವರು ವಚನ ಕೊಟ್ಟಿದ್ರು. ಅದಾದಮೇಲೆ ಇನ್ನೊಂದು ಹೊರಗಿನ ಸಾಕ್ಷಿ ಕೇಳ್ತಾ ಇದ್ದಾನೆ ಇಲ್ಲಿ ಗಿದ್ಯೋನ. ಈ ರೀತಿ ನಡೆದ್ರೆ ನೀನು ನನಗೆ ಬಿಡುಗಡೆ ಕೊಡ್ತೀಯಾ, ನನ್ನ ಮೂಲಕ ಇಸ್ರಾಯೇಲ್ರಿಗೆ ಬಿಡುಗಡೆ ಕೊಡ್ತೀಯಾ?
ಅಂತ ಹೇಳಿ ಇನ್ನೊಂದು ಟೆಸ್ಟ್ ಕೂಡ ದೇವ್ರಿಗೆ ಇಡ್ತಾ ಇದ್ದಾನೆ. ಅದೇನೆಂದರೆ, ಇವಾಗ ಸೆಕೆಂಡ್ ಟೈಮ್ ದೇವರೇ ಓಕೆ ನಂಗೆ ನಂಬಿಕೆ ಬಂತು, ಇನ್ನೊಂದು ಸರಿ ಮಾಡು ಇದನ್ನು. ಏನಂದರೆ ಇವಾಗ ಕೂಡ ಕುರಿಯ ದುಪ್ಪಟ ಇಡ್ತೀನಿ ನಾನಿಲ್ಲಿ, ಆದರೆ ಈ ದಿನ ಕೆಳಗಡೆ ಮಾತ್ರ ನೀರಿರಬೇಕು, ಕುರಿಯ ದುಪ್ಪಟದ ಮೇಲೆ ಮಂಜು ಇರಬಾರ್ದು. ಸೊ ಇದು ಮಾಡಿದ್ರೆ ನೀನು ನನ್ನ ಮೂಲಕ ಇಸ್ರಾಯೇಲ್ರನ್ನ ಬಿಡಿಸ್ತೀಯಾ ಅಂತ ಹೇಳ್ದ. ನೋಡಿ, ದೇವರು ಅದನ್ನು ಕೂಡ ನೆಕ್ಸ್ಟ್ ದಿವಸ ಮಾಡಿದ್ರು. ಸೊ ಇದು ಗಿದ್ಯೋನನಿಗೆ ಹಳೆ ಒಡಂಬಡಿಕೆಯಲ್ಲಿ ದೇವರು ಮಾಡಿದ್ರು. ಸೊ ಇದೇ ರೀತಿ ನಾವು ಹೊಸ ಒಡಂಬಡಿಕೆಯಲ್ಲಿ ಮಾಡೋಕ್ಕಾಗುತ್ತಾ? ಗಿದ್ಯೋನನಿಗೆ ನೋಡಿ ಹೊರಗಿನ ಸಾಕ್ಷಿ ನೋಡ್ತಾ ಇದ್ದಾನೆ. ದೇವರು ಆಲ್ರೆಡಿ ವಾಗ್ದಾನ ಕೊಟ್ಟಿದ್ರು, ಅದು ಇದೆ ಅವನ ಮೈಂಡಲ್ಲಿ, ಆದರೆ ಇನ್ನೂ ಅಪನಂಬಿಕೆಯಲ್ಲಿದ್ದಾನೆ. ಸೊ ಇದು ಮಾಡಿದ್ರೆ ನನಗೆ ಬಿಡುಗಡೆ ಸಿಗುತ್ತೆ ಅಂತ ಹೇಳಿ ನಾನು ನಂಬ್ತೀನಿ ಅಂತ ಹೇಳುವಾಗ ದೇವರು ಅವನಿಗೆ ಅದು ಮಾಡ್ತಾ ಇದ್ದಾರೆ. ಇದೇ ವಚನ ತಗೊಂಡು ನಾವು ಈ ದಿನ ಹೊಸ ಒಡಂಬಡಿಕೆಯಲ್ಲಿ ನಾವು ದೇವರನ್ನ ಕೇಳೋಕ್ಕಾಗುತ್ತಾ? ದೇವರೇ, ಈ ವಿಷಯ ನಾನು ಹೇಳೋ ಪ್ರಕಾರ ನೀನು ಮಾಡಿದ್ರೆ ನಾನು ನಂಬ್ತೀನಿ, ನೀನು ನನಗೆ ಆಶೀರ್ವಾದ ಮಾಡ್ತೀಯಾ? ಒಂದು ವೇಳೆ ಅದು ನಡೆದಿಲ್ಲ ಅಂತಂದರೆ ಅದು ಆಶೀರ್ವಾದ ಮಾಡಲ್ಲ ಅಂತ ಅರ್ಥ ಅಂತ ಹೇಳಿ ನಾವು ಹೊಸ ಒಡಂಬಡಿಕೆಯಲ್ಲಿ ಪ್ರೇಯರ್ ಮಾಡ್ಬೋದಾ? ಮಾಡೋಕ್ಕಾಗಲ್ಲ ಹೊಸ ಒಡಂಬಡಿಕೆಯಲ್ಲಿ. ಯಾಕೆ? ಹಳೆ ಒಡಂಬಡಿಕೆಯಲ್ಲಿ ಗಿದ್ಯೋನ ಮಾಡಿದ್ರೆ ನಾನು ಮಾಡಬಾರ್ದಾ? ಹಳೆ ಒಡಂಬಡಿಕೆನ ವಚನ ತಾನೇ ಅಂತ ಹೇಳ್ತಾರೆ. ಹಳೆ ಒಡಂಬಡಿಕೆನೂ ವಚನನೇ, ಆದರೆ ಕೆಲವು ಥಿಂಗ್ಸ್ ದೇವರು ಹಳೆ ಒಡಂಬಡಿಕೆಯಲ್ಲಿ ಅಲೋ ಮಾಡಿದ್ದು ಹೊಸ ಒಡಂಬಡಿಕೆಯಲ್ಲಿ ಅಲೋ ಮಾಡಲ್ಲ. ಯಾಕೆ? ಅದಕ್ಕೆ ಬಹಳ ಒಳ್ಳೆ ರೀಸನ್ ಇದೆ. ಯಾಕೆಂದರೆ ಪವಿತ್ರಾತ್ಮ ಈಗ ನಮ್ಮ ಒಳಗಡೆ ಇದೆ. ಯೇಸು ಕ್ರಿಸ್ತ ಮಾಡಿರೋ ಕಾರ್ಯಗಳಿಂದ ನಮಗೆ ಉನ್ನತವಾದ ಒಡಂಬಡಿಕೆ, ಉನ್ನತವಾದ ಆಶೀರ್ವಾದಗಳಿದೆ. ದೇವರು ಎಲ್ಲ ಒಳಗಡೆನೇ ನಮಗೆ ಇಟ್ಟಿರಬೇಕಾದ್ರೆ ಯಾಕೆ ನಾವು ಹೊರಗಡೆನ ಒಂದು ಎವಿಡೆನ್ಸು, ಹೊರಗಡೆ ಕಾಣಿಸ್ಕೊಳ್ಳುವಂಥ ವಿಷಯಗಳ ಮೇಲೆ ನೋಡಿ ದೇವರು ನನ್ನ ಆಶೀರ್ವಾದ ಮಾಡ್ತಾರೆ ಇಲ್ಲ ಅಂತ ಹೇಳಿ ಡಿಸೈಡ್ ಮಾಡೋದು? ಇದನ್ನ ಅನೇಕ ವಿಶ್ವಾಸಿಗಳು ಈ ರೀತಿಯಾಗಿ ಈ ಒಂದು ಪ್ರಿನ್ಸಿಪಲ್ನ ಇವಾಗೂ ಅಪ್ಲೈ ಮಾಡ್ತಾ ಇದ್ದಾರೆ. ಗಿದ್ಯೋನ್ ನಂತರ ದೇವರೇ ಈ ಮನುಷ್ಯ ಹುಷಾರಿಲ್ಲ, ಇವಾಗ ಉದಾಹರಣೆಗೆ ಒಂದು ತಗೊಳ್ಳೋಣ, ಒಬ್ಬ ಮನುಷ್ಯನಿಗೆ ಹುಷಾರಿಲ್ಲ ಅಂತ ಹೇಳಿ ನೋಡುವಾಗೇ ಅಲ್ಲಿ ಏನು ಅವಶ್ಯಕತೆ ಇದೆ ಅಂತ ಹೇಳಿ ನಮಗೆ ಗೊತ್ತಾಗುತ್ತಲ್ಲ. ಹುಷಾರಿಲ್ದವ್ರಿಗೆ ಏನ್ರಿ ಬೇಕಾಗಿರೋದು? ಗುಣ, ಸುಖ ಆಗಬೇಕು, ಆ ಒಂದು ಅನಾರೋಗ್ಯದಿಂದ ಆಚೆ ಬರಬೇಕು ಅಂತ ಹೇಳಿ ಆಸೆ ಪಡ್ತಾ ಇದ್ದಾರೆ. ಸೊ ಅಂಥವ್ರನ್ನ ನೋಡಿ ಕೆಲವ್ರು ಏನು ಪ್ರೇಯರ್ ಮಾಡ್ತಾ ಇದ್ದಾರೆ ಅಂದರೆ, ದೇವರೇ ನಿನ್ನ ಚಿತ್ತ ಇದ್ದರೆ ಈ ಮನುಷ್ಯ ಗುಣ ಆಗಲಿ, ಒಂದು ವೇಳೆ ನಿನ್ನ ಚಿತ್ತ ಇಲ್ಲ ಅಂತಂದರೆ ನಿನ್ನ ಚಿತ್ತದ ಪ್ರಕಾರ ಆಗಲಿ ಅಂತ ಹೇಳಿ ಪ್ರೇಯರ್ ಮಾಡ್ತಾ ಇದ್ದಾರೆ. ಅವ್ರು ಏನಕ್ಕೆ ಪ್ರೇಯರ್ ಅನ್ನೋದು ಏನಕ್ಕೆ ಮಾಡಬೇಕು ದೇವ್ರ ಹತ್ರ? ಆಲ್ರೆಡಿ ನಿನ್ನ ಚಿತ್ತ ಇದ್ದರೆ ಗುಣ ಆಗು, ನಿನ್ನ ಚಿತ್ತ ಇಲ್ಲ ಅಂತಂದರೆ ನೀ ಏನಾದರೂ ಆಗಲಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ನಿಮಗೆ ಕ್ಲಾರಿಟಿ ಇದೆಯಾ ನೀವು ಈ ರೀತಿ ಪ್ರೇಯರ್ ಮಾಡುವಾಗ? ಇಲ್ಲ ನೀವು ಗುಣಪಡಿಸ್ಬೇಕು ಅಂತ ಹೇಳಿ ಪ್ರೇಯರ್ ಮಾಡ್ತಾಯಿದ್ದೀರಾ, ಇಲ್ಲ ಆ ಮನುಷ್ಯ ಗುಣ ಹೊಂದಬಾರ್ದು ಅಂತ ಹೇಳಿ ಪ್ರೇಯರ್ ಮಾಡ್ತಾಯಿದ್ದೀರಾ? ಕ್ಲಾರಿಟಿ ಬೇಕಲ್ವ ನಮಗೆ ಏನು ಪ್ರೇಯರ್ ಮಾಡ್ತಾಯಿದ್ದೀವಿ ಅಂತ. ಅನೇಕರು ಆ ಮನುಷ್ಯ ಗುಣ ಆದರೆ ದೇವ್ರ ಚಿತ್ತ ಆಯಿತು ಅವ್ರಿಗೆ ಗುಣ ಆಗೋದಕ್ಕೆ. ಒಂದು ವೇಳೆ ಆ ಮನುಷ್ಯ ಗುಣ ಆಗದಿರ ಆ ಒಂದು ಅನಾರೋಗ್ಯದಲ್ಲಿ ತೀರು ಹೋಗುವಾಗ ದೇವ್ರ ಚಿತ್ತ ಇಲ್ಲ, ಅವ್ನು ಬದುಕೋದು, ದೇವ್ರು ಕರ್ಕೊಂಡೋದ್ರು, ದೇವ್ರಿಗೆ ಜಾಸ್ತಿ ದಿವಸ ಇಷ್ಟ ಇರಲಿಲ್ಲ ಆ ಮನುಷ್ಯನ ಲೋಕದಲ್ಲಿ ಬಿಡೋದಕ್ಕೆ, ಪರಲೋಕದಲ್ಲಿ ಬೇಕಾಗಿದ್ರು ಅವರು, ಬೇಗ ದೇವರು ಅವ್ರನ್ನ ಕರ್ಕೊಂಡ್ರು. ಅಂದರೆ ನೋಡಿ, ಅವ್ರ ದೇವ್ರ ಚಿತ್ತ ಅನ್ನೋದನ್ನು ಏನು ನಡೆಯುತ್ತೆ ಅನ್ನೋದ್ರ ಮೇಲೆ ಡಿಸೈಡ್ ಮಾಡ್ತಾಯಿದ್ದಾರೆ. ಇನ್ನು ಕೆಲವರು ದೇವರೇ ನಿನ್ನ ಚಿತ್ತ ಇದ್ದರೆ ಎಲ್ಲ ಸ್ಮೂತಾಗಿ ನಡೆಯುತ್ತೆ, ಒಂದು ವೇಳೆ ಏನಾರ ತೊಂದರೆಗಳು ಕಷ್ಟಗಳಿದ್ರೆ ನಿನ್ನ ಚಿತ್ತ ಇಲ್ಲ ಅಂತ ಹೇಳಿ ದೇವ್ರ ಹತ್ರ ಹೇಳ್ತಾರೆ. ನೋಡಿ, ಹೊರಗಿನ ಆ ಒಂದು ಸಾಕ್ಷಿನ ನೋಡಿ ದೇವರ ಚಿತ್ತನ ನಾವು ಡಿಸೈಡ್ ಮಾಡಬಾರ್ದು. ಗಿದ್ಯೋನ ಮಾಡ್ದ ಹಳೆ ಒಡಂಬಡಿಕೆಯಲ್ಲಿ, ನಾನು ಮಾಡ್ತೀನಿ ಅನ್ನೋ ಒಂದು ವಿಶ್ವಾಸಿಗಳು ಇವಾಗಲೂ ಇದ್ದಾರೆ. ಇವಾಗ ಈ ರೀತಿ ಮಾಡೋದನ್ನು ದೇವರು ಮಾಡೋದಿಲ್ಲ, ಒಪ್ಕೊಳ್ಳೋದಿಲ್ಲ. ದೇವರು ಗಿದ್ಯೋನ್ ನನಗೆ ಮಾಡಿದ್ರು, ದೇವ್ರು ನನಗೆ ಮಾಡಲ್ವಾ? ನಿಮಗೆ ಮಾಡಲ್ಲ ದೇವರು. ಗಿದ್ಯೋನ್ ನನಗೆ ಮಾಡಿದ್ರು, ಯಾಕೆ ಗಿದ್ಯೋನ್ ನನಗೆ ಮಾಡಿದ್ರು? ಕ್ವಶನ್ ಕೇಳ್ಬೋದಲ್ವಾ? ದೇವರೇ ಅವನಿಗೆ ಮಾಡಿದ್ರಿ ನನಗೆ ಮಾಡಲ್ವಾ ಕೇಳ್ಬೋದು ದೇವ್ರನ್ನ. ದೇವರು ಯಾಕೆ ಅವ್ರಿಗೆ ಮಾಡಿದ್ರು, ಯಾಕೆ ನಮಗೆ ಮಾಡಲ್ಲ ಅಂತ ಹೇಳಿ ಈ ದಿನ ಕೆಲವು ವಿಷಯ ನೋಡ್ಕೊಳ್ಳೋಣ. ನೀವೆಲ್ಲ ಹಳೆ ಒಡಂಬಡಿಕೆ ಓದಿರ್ತೀರ. ಹಳೆ ಒಡಂಬಡಿಕೆಯಲ್ಲಿ ರಾಜರು ಮತ್ತು ಯಾಜಕರು, ಪ್ರವಾದಿಗಳು, ಇದು ಮೂರು ಬಹಳ ಮುಖ್ಯವಾದ ಆಫೀಸಸ್ ಅಂತ ಕೂಡ ಹೇಳ್ಬೋದು. ಅಂದರೆ ದೇವರ ರಾಜ್ಯದಲ್ಲಿ ಮೇನ್ ಕ್ಯಾರೆಕ್ಟರ್ಸ್ ಅಂತ ಕೂಡ ಹೇಳ್ಬೋದು, ಏನು ತಪ್ಪಿಲ್ಲ. ಹಳೆ ಒಡಂಬಡಿಕೆಯಲ್ಲಿ ಈ ಒಂದು ಮೂರು ಆಫೀಸಸ್ ಮೇಲೆ, ಸೇವೆಗಳ ಮೇಲೆ ಅಂತ ಕೂಡ ಹೇಳ್ಬೋದು. ಆಫೀಸಸ್ ಅಂದರೆ ಸೇವೆ.
ಈ 3 ಸೇವೆಗಳು, ರಾಜರಾಗಿ ಸೇವೆ ಮಾಡೋರು, ದೇವ್ರನ್ನ ಪ್ರವಾದಿಗಳಾಗಿ ಸೇವೆ ಮಾಡೋರು, ಯಾಜಕರಾಗಿ ಸೇವೆ ಮಾಡೋರು. ಸೊ ಇವರು 3 ಸೇವೆಗಳ ಮೇಲೆ ಮಾತ್ರ ಪವಿತ್ರಾತ್ಮ ಬಂದು ಕಾರ್ಯ ಮುಗಿಸಿ ಮತ್ತೆ ಹೊರಟೋಗ್ತಾಯಿದ್ರು ಪವಿತ್ರಾತ್ಮ. ಹಳೆ ಒಡಂಬಡಿಕೆಯಲ್ಲಿ ಇವರು 3 ಸೇವೆಗಳ ಮೇಲೆ ಮಾತ್ರನೇ ಪವಿತ್ರಾತ್ಮ ಕಾರ್ಯ ಮಾಡ್ತಾಯಿದ್ದು. ರಾಜರ ಮೇಲೆ ಅಭಿಷೇಕ ಇತ್ತು, ಯಾಜಕರ ಮೇಲೆ ಅಭಿಷೇಕ ಇತ್ತು, ಪ್ರವಾದಿಗಳ ಮೇಲೆ ಅಭಿಷೇಕ ಇತ್ತು. ಬೇರೆ ಇನ್ಯಾರ ಮನುಷ್ಯರ ಮೇಲೂ ಅಭಿಷೇಕ ಇರಲಿಲ್ಲ. ಯಾಕೆಂದರೆ ಆತ್ಮ ಹೊಸದಾಗಿ ಹುಟ್ಟಿಲ್ಲ. ಅದೇ ದೊಡ್ಡ ಕಾರಣ. ಇವರು 3 ಸೇವೆಗಳ ಮೇಲೆ ಮಾತ್ರ ಪವಿತ್ರಾತ್ಮ ಬಂದು ಕಾರ್ಯ ಮುಗಿಸಿ ಮತ್ತೆ ಹೊರಟೋಗ್ತಾಯಿದ್ರು. ನೀವು ಓದಿರ್ತೀರ ಹಳೆ ಒಡಂಬಡಿಕೆಯಲ್ಲಿ. ಸೊ ಗಿದ್ಯೋನ ಯಾರಿಲ್ಲಿ? ಈತನು ರಾಜನೂ ಅಲ್ಲ, ಮತ್ತು ಪ್ರವಾದಿನೂ ಅಲ್ಲ, ಮತ್ತು ಯಾಜಕನೂ ಅಲ್ಲ. ಸೊ ಇದು 3 ಅಲ್ಲ. ಅದಕ್ಕೆ ದೇವರು ಗಿದ್ಯೋನ ಈ ರೀತಿ ಹೇಳಿದಾಗ ದೇವರು ಆತನಿಗೆ ಮಾಡಿದ್ರು. ಆದರೆ ಹೊಸ ಒಡಂಬಡಿಕೆಯಲ್ಲಿ ನಾವು ಯಾರು ಅದನ್ನು ತಿಳ್ಕೊಬೇಕು. ಮೊದಲು ನೀವು ಯಾರು ಅಂತ ತಿಳ್ಕೊಬೇಕು. ಯಾಕೆ ದೇವರು ಈ ರೀತಿ ಹೊರಗಿನ ಕಾರ್ಯಗಳ ಮೇಲೆ, ಹೊರಗಿನ ಸಾಕ್ಷಿ ಮೇಲೆ ನಂಬಿಕೆ ಇಡಬೇಡ್ರಿ, ಒಳಗಿನ ಸಾಕ್ಷಿ ನೋಡಿ. ನಿಮ್ಮ ಒಳಗಡೆ ಇರುವ ಪವಿತ್ರಾತ್ಮ ಕೊಡುವ ಸಾಕ್ಷಿಗೆ ನೀವು ಕಿವಿ ಕೊಡಿ. ಆತನ ಮೆಲ್ಲಗೆ ನಿಮ್ಮ ಆತ್ಮಕ್ಕೆ ಮಾತಾಡುವಂಥ ಶಬ್ದಕ್ಕೆ ನೀವು ಕಿವಿಗೊಡಿರಿ ಅಂತ ಹೇಳ್ತಾ ಇರೋದು. ಯಾಕೆ ಅಂತಂದರೆ ಹೊಸ ಒಡಂಬಡಿಕೆಯಲ್ಲಿ ನೀವು ಓದಿರ್ತೀರ, 1 ಪೇತ್ರ 2ನೇ ಅಧ್ಯಾಯದಲ್ಲಿ ನೀವು ಬಹಳ ಮುಖ್ಯವಾದ ಜನಾಂಗ, ರಾಜವಂಶದವರು. 1 ಪೇತ್ರ 2ನೇ ಅಧ್ಯಾಯದಲ್ಲಿ ನೀವು ಇದು ವಚನ ಓದಿರ್ತೀರ. ಸೊ ನೀವು ರಾಜವಂಶದವರು, ದೇವರು ಆದುಕೊಂಡ ಜನಾಂಗ. ಮತ್ತು ನಾವು ಇದೇ ವಚನ 1ನೇ ಪ್ರಕಟಣೆ 1ನೇ ಅಧ್ಯಾಯ 6ನೇ ವಚನದಲ್ಲಿ ಅಲ್ಲಿ ನೋಡಬೇಕಾದ್ರೆ, ಯೇಸು ಕ್ರಿಸ್ತನ ಮೂಲಕ ದೇವರು ನಮ್ಮನ್ನು ತನಗಾಗಿ ರಾಜರನ್ನಾಗಿ ಮತ್ತು ಯಾಜಕರನ್ನಾಗಿ ಆರಿಸ್ಕೊಂಡಿದ್ದಾರೆ, ಆ ರೀತಿಯಾಗಿ ಮಾಡಿದ್ದಾರೆ ಅಂತ ಹೇಳಿ ನಾವು ಪ್ರಕಟಣೆ 1:6 ಓದ್ತೀವಿ. ಸೊ ನೀವು ರಾಜರು ಮತ್ತು ನೀವು ಯಾಜಕರು ಆಗಿದ್ದೀರ ದೇವರ ರಾಜ್ಯದಲ್ಲಿ. ಸೊ ರಾಜರು ಏನು ಮಾಡ್ತಾಯಿದ್ರು? ಹಳೆ ಒಡಂಬಡಿಕೆಯಲ್ಲಿ ರಾಜರ ಮೇಲೆ ಅಭಿಷೇಕ ಇರ್ತಾಯಿತ್ತು, ಮತ್ತು ರಾಜರು ಅಥಾರಿಟಿ ಪವರ್ ಯೂಸ್ ಮಾಡ್ತಾಯಿದ್ರು. ಇವರು ಯಾಜಕರ ಹತ್ರ, ದೇವರ ಹತ್ರ ಪ್ರೇಯರ್ ಮಾಡ್ತಾಯಿದ್ರು. ಸೊ ಇವರು ರಾಜರು ಅಥಾರಿಟಿ ಯೂಸ್ ಮಾಡುವಾಗ, ಯಾಜಕರು ಪ್ರೇಯರ್ ಮಾಡುವಾಗ, ಮತ್ತು ಪ್ರವಾದಿಗಳು ಪ್ರೇಯರ್ ಮಾಡುವಾಗ, ಹೊಸ ಒಡಂಬಡಿಕೆಯಲ್ಲಿ ನೀವು ಸಹ ನಿಮ್ಮ ಜೀವನಕ್ಕೆ ನೀವು ಪ್ರವಾದಿಗಳು. ನೀವು ಏನು ಬೇಕೋ ನೀವು ದೇವ್ರ ಹತ್ರ ಕೇಳಿಕೊಂಡು ವಚನಗಳ ಪ್ರಕಾರ ನಿಮ್ಮ ಲೈಫಲ್ಲಿ ನೀವು ಮಾತಾಡ್ಬೋದು. ಆದರೆ ದೇವರ ವಚನ ಪ್ರಕಾರ ಮಾತಾಡಿ. ಸೊ ಈ ಹೊಸ ಒಡಂಬಡಿಕೆಯಲ್ಲಿ ಇದು 3 ನನ್ನ ದೇವರಾಗಿ ದೇವರು ನಮಗೆ ಮಾಡಿದ್ದಾರೆ. ಸೊ ನಾವು ಪ್ರಾರ್ಥನೆ ಮಾಡ್ಬೋದು ದೇವರ ಹತ್ರ. ಯೇಸು ಕ್ರಿಸ್ತನ ಮೂಲಕ ನಮಗೆ ಅಧಿಕಾರ ಇದೆ. ಆ ಪ್ರಾರ್ಥನೆ ಮಾಡುವಾಗ ದೇವರು ನಮಗೆ ತಿಳಿಯಪಡಿಸ್ತಾರೆ. ಹಳೆ ಒಡಂಬಡಿಕೆಯಲ್ಲಿ ಹೇಗೆ ರಾಜರಿಗೆ, ಯಾಜಕರಿಗೆ ದೇವರು ತಿಳಿಯಪಡಿಸ್ತಾ ಇದ್ರು, ಹೊಸ ಒಡಂಬಡಿಕೆಯಲ್ಲಿ ನಮಗೆ ಡೈರೆಕ್ಟಾಗಿ ದೇವರು ತಿಳಿಯಪಡಿಸ್ತಾರೆ. ಅಂದರೆ ನಾವೇನು ಪ್ರಿವಿಲೇಜಸ್ ಕಮ್ಮಿ, ಹಳೆ ಒಡಂಬಡಿಕೆಗಿಂತ ನಮ್ಗೆ ಕಮ್ಮಿ ಇದೆ ಅಂತ ಹೇಳೋ ಸ್ಥಳದಲ್ಲಿ ನಾವಿಲ್ಲ. ಹಳೆ ಒಡಂಬಡಿಕೆಯ ಒಂದು ಪರಿಸ್ಥಿತಿಗಿಂತ, ಆ ಒಂದು ಒಡಂಬಡಿಕೆಗಿಂತ ಇನ್ನೂ ಹೆಚ್ಚು ಆಶೀರ್ವಾದಗಳು ನಮಗೆ ಕೊಡಲ್ಪಟ್ಟಿದೆ. ನೋಡಿ, ದೇವರು ಯಾವ್ಯಾವ ಸಮಯಕ್ಕೆ ಯಾವ್ಯಾವ ಡಿಸ್ಪೆನ್ಸೇಷನ್ ಪ್ರಕಾರ ಮಾಡಿರ್ತಾರೋ ಆ ರೀತಿ ಕೆಲವ್ರಿಗೆ ಮಾಡ್ತಾರೆ. ಇವಾಗ ಉದಾಹರಣೆಗೆ ಹಳೆ ಒಡಂಬಡಿಕೆಯಲ್ಲಿ ಮಾಡಿದವರು ದೇವರು ಯಾಕೆ ಹೊಸ ಒಡಂಬಡಿಕೆ ಮಾಡಲ್ಲ ಅಂತಂದರೆ, ಒಂದು ವಿಷಯ ಹೇಳ್ತೀನಿ, ಕೆಳಗಡೆ ಮನಸ್ಸಲ್ಲಿ ಇಟ್ಕೊಳ್ಳಿ. ಇವಾಗ ನಿಮಗೆ ತುಪ್ಪ ಬೇಕು ಅಂತ ಅಂದ್ಕೊಳ್ಳಿ. ತುಪ್ಪ ಊರೆಲ್ಲ ಹುಡುಕ್ತಾ ಇದ್ದೀರಾ, ಆದರೆ ನಿಮ್ಮ ಕೈಯಲ್ಲೇ ಬೆಣ್ಣೆ ಇದೆ. ಬೆಣ್ಣೆನ ಕೈಯಲ್ಲಿ ಇಟ್ಕೊಂಡು ಊರೆಲ್ಲ ತುಪ್ಪ ಹುಡ್ಕೋದ್ರಲ್ಲಿ ಏನಾದರೂ ಅರ್ಥ ಇದೆಯಾ? ದೇವರು ಕೊಟ್ಟಿದ್ದಾರೆ ಕೈಯಲ್ಲಿ ಬೆಣ್ಣೆ. ಸೊ ತುಪ್ಪ ಬೇಕಂದರೆ ಏನು ಮಾಡಬೇಕು? ಅದನ್ನು ಹೋಗಿ ಗ್ಯಾಸ್ ಮೇಲಿಟ್ಟು ಅದನ್ನು ತುಪ್ಪ ಮಾಡೋ ಒಂದು ವಿಧಾನ ಇದೆ, ಅದೊಂದು ಪ್ರಾಸೆಸ್ ಅಲ್ವಾ? ಸೊ ಅದನ್ನೆಲ್ಲ ಮಾಡುವಾಗ ನಿಮಗೆ ತುಪ್ಪ ಸಿಕ್ತು. ಅಯ್ಯೋ, ನನ್ನ ಕೈಯಲ್ಲಿ ಬೆಣ್ಣೆ ಇದ್ದರೂ ಕೂಡ ಊರೆಲ್ಲ ತುಪ್ಪ ಹುಡುಕಿದ್ರೆ ಸಿಗುತ್ತಾ? ಈ ಊರಲ್ಲೆಲ್ಲೂ ಇಲ್ಲ, ನಿನ್ನ ಕೈಯಲ್ಲೇ ಇದೆ. ಇದು ಅದೇ ರೀತಿಯೇ. ನಿಮಗೆ ಆ ಒಂದು ರಿಸಲ್ಟ್ ಬೇಕು ಅಂದರೆ, ನಿಮಗೆ ಪ್ರಾರ್ಥನೆಗೆ ಉತ್ತರ ಬೇಕು ಅಂತಂದರೆ ಎಲ್ಲ ನಿಮ್ಮ ಕೈಯಲ್ಲೇ ಇದೆ. ಆದರೆ ಅದಕ್ಕೊಂದು ಪ್ರಾಸೆಸ್ ಇದೆ. ನೀವು ಸ್ವಲ್ಪ ಸಮಯ ತಗೊಂಡು ಗ್ಯಾಸ್ ಹಚ್ಚಿ ಅದರಲ್ಲಿ ನೀರು ಚೆನ್ನಾಗಿ ಕುದಿಸಿ ಅದರಲ್ಲಿ ಬೆಣ್ಣೆ ಹಾಕಿ 4-5 ಸರಿ ಅದನ್ನು ಶುದ್ಧ ಮಾಡಿ ಆಮೇಲೆ ಕರಗಿಸುವಾಗೆ ತುಪ್ಪ ಬರೋದು. ಈಸಿಯಾಗಿ ಬರೋದಿಲ್ಲ, ಇದೊಂದು ಕೆಲಸ. ಇದೇ ರೀತಿ ಹೊಸ ಒಡಂಬಡಿಕೆಯಲ್ಲಿ ಕೂಡ ನಾವು ಪವಿತ್ರಾತ್ಮನ ವಾಯ್ಸ್ ಕೇಳಿಸ್ಕೊಳ್ಬೇಕಾದ್ರೆ ಅದಕ್ಕೊಂದು ಪ್ರಾಸೆಸ್ ಇದೆ.
ನೀವು ದೇವರ ವಚನ ತಗೊಂಡು ಪ್ರೇಯರ್ ಮಾಡಿ. ಕೆಲವು ವಿಷಯದಲ್ಲಿ ಯಾವ ವಿಷಯದಲ್ಲಿ ಉತ್ತರ ಬೇಕು, ಯಾವ ವಿಷಯದಲ್ಲಿ ನಿಮಗೆ ಪವಿತ್ರಾತ್ಮ ಏನು ಹೇಳ್ತಾರೋ ಅಂತ ಹೇಳಿ ತಿಳ್ಕೊಳ್ಬೇಕು ಅಂತಂದರೆ ವಚನ ತೆಗೆದು ಬೈಬಲ್ ಓದಿ ಅದನ್ನು ಧ್ಯಾನ ಮಾಡಿ ದೇವ್ರ ಹತ್ರ ಪ್ರೇಯರ್ ಮಾಡಿ. ದೇವರೇನಾದರೂ ನನ್ನ ಹತ್ರ ಪ್ರೇಯರ್ ಮಾಡಿ, ನಿಮ್ಮ ಪ್ರಾರ್ಥನೆ ನಾನು ಕೇಳಿಸ್ಕೊತೀನಿ, ಆದರೆ ನಾನು ಉತ್ತರ ಕೊಡಲ್ಲ, ಆದರೆ ನಿಮ್ಮ ಹತ್ರ ಮಾತಾಡಲ್ಲ ಅಂತ ಹೇಳ್ತಾರೆ ದೇವರು? ಇಲ್ಲ. ದೇವರು ನಿಮಗೆ ಪವಿತ್ರಾತ್ಮ ಕೊಟ್ಟಿರೋದೇ ನಿಮ್ಮನ್ನು ನಡೆಸೋದಕ್ಕೆ. ದೇವರು ನಿಮಗೆ ಪವಿತ್ರಾತ್ಮ ಕೊಟ್ಟಿರೋದಕ್ಕೆ ನಿಮ್ಮನ್ನು ಸತ್ಯದ ದಾರಿಗೆ ನಡೆಸೋದಕ್ಕೆ ಮತ್ತು ನಿಮ್ಮ ಏನೇನು ಆಯ್ಕೆಗಳು ಮಾಡಬೇಕು ಅಂತ ಹೇಳ್ಕೊಡೋದಕ್ಕೆ ದೇವರು ನಿಮಗೆ ಪವಿತ್ರಾತ್ಮ ಕೊಟ್ಟಿರೋದು. ಇದನ್ನು ನಾವು ಉತ್ತಮವಾದ ಒಡಂಬಡಿಕೆಯಲ್ಲಿದ್ದೀವಿ ಮತ್ತು ಉತ್ತಮವಾದ ದಿನಗಳಲ್ಲಿದ್ದೀವಿ. ನಮಗೆ ಕೊಟ್ಟಿರೋವಂಥ ಕೆಲವು ಪ್ರಿವಿಲೇಜಸ್ಸು ಹಳೆ ಒಡಂಬಡಿಕೆಯಲ್ಲಿ ಅವ್ರಿಗೆ ಇರಲಿಲ್ಲ. ಸೊ ಹಳೆ ಒಡಂಬಡಿಕೆಯಲ್ಲಿ ಇಷ್ಟೆಲ್ಲ ಪ್ರಿವಿಲೇಜಸ್ ಇಲ್ದಿರಾನೇ ಅವರು ಅನೇಕ ದೊಡ್ಡ ದೊಡ್ಡ ಕಾರ್ಯಗಳನ್ನ ಸಾಧಿಸಿದ್ರು. ಸೊ ಹೊಸ ಒಡಂಬಡಿಕೆಯಲ್ಲಿ ಇಷ್ಟು ಆಶೀರ್ವಾದಗಳು, ಇಷ್ಟು ಹೆಚ್ಚು ಸೌಲಭ್ಯಗಳು ದೇವರು ನಮಗೆ ದೊರಕಿಸ್ಕೊಟ್ಟಿರಬೇಕಾದ್ರೆ ನಾವು ಕೂಡ ನಮ್ಮ ಜೀವನದಲ್ಲಿ ಅನೇಕ ಒಳ್ಳೆ ಕಾರ್ಯಗಳನ್ನು ದೇವರ ಮೂಲಕ ಸಾಧಿಸ್ಬೋದು. ಆದರೆ ಪವಿತ್ರಾತ್ಮನ ವಾಯ್ಸ್ ಕೇಳಿಸ್ಕೊಳ್ಳೋದ್ರಲ್ಲಿ ನೀವು ನಿಮ್ಮ ಸ್ಪಿರಿಟ್ನ, ನಿಮ್ಮ ಆತ್ಮನ ಟ್ರೈನಿಂಗ್ ಕೊಡೋದು ಬಹಳ ಇಂಪಾರ್ಟೆಂಟು. ಇದು ಈಸಿ ನೋಡಿ. ಕೆಲವರು ನೋಡಿ ಇವೆಲ್ಲ ಪವಿತ್ರಾತ್ಮನ ವಾಯ್ಸ್ ಕೇಳಿಸ್ಕೊಳ್ಬೇಕಂದ್ರೆ ಪ್ರಾರ್ಥನೆ ಮಾಡಬೇಕು, ದೇವರ ಸನ್ನಿಧಾನದಲ್ಲಿ ಸಮಯ ಕಳಿಬೇಕು. ಇದಕ್ಕೆಲ್ಲರಿಗೂ ಇದನ್ನೆಲ್ಲ ಅವಾಯ್ಡ್ ಮಾಡಬೇಕು. ಇದೆಲ್ಲ ಮಾಡೋಕ್ಕೆ ಸೋಂಬೇರಿಗಳಾಗಿ ಕೆಲವರು ಇಮಿಡಿಯೇಟಾಗಿ ಅವರವರೇ ಡಿಸಿಷನ್ಸ್ ತೊಗೊಂಡು ಅವರವರೇ ಇಷ್ಟ ಬಂದಾಗಿ ಮಾಡುವಾಗ ರಿಸಲ್ಟ್ಸ್ಗಳು ಸರಿಯಾಗಿರಲ್ಲ. ಇವಾಗ ಉದಾಹರಣೆಗೆ ಒಬ್ಬ ಮನುಷ್ಯರು ಅಮೇರಿಕಾದಲ್ಲಿ ಒಬ್ಬ ಬಿಸ್ನೆಸ್ ಮ್ಯಾನ್ ಇದ್ರಂತೆ. ಅವ್ರು ನೋಡಿ ಸಖತ್ತು ದುಡ್ಡಿತ್ತು, ಅವ್ರ ಹತ್ರ ಬಹಳ ಹಣ ಇತ್ತು. ಅವರು ಫಸ್ಟ್ ಆ ರೀತಿ ಇರಲಿಲ್ಲ, ಆದರೆ ಪವಿತ್ರಾತ್ಮನ ನಡೆಸುವಿಕೆಯನ್ನು ಕಲ್ತ್ಕೊಂಡು ಬಹಳ ರಿಚ್ ಆದರು. ಒಬ್ಬ ಮನುಷ್ಯ ಇನ್ಶೂರೆನ್ಸ್ ಕಂಪನಿಯವರು ಹೋಗೋವ್ರ ಹತ್ರ ಮಾತಾಡ್ತಾ ಇದ್ರಂತೆ, ಸರ್ ನೀವು ನಮ್ಮ ಕಂಪನಿಯಲ್ಲಿ ದುಡ್ಡು ಇನ್ವೆಸ್ಟ್ ಮಾಡಿ, ನೀವು ಇನ್ವೆಸ್ಟ್ ಮಾಡಿದ್ರೆ ಗ್ಯಾರಂಟಿ ರಿಟರ್ನ್ಸ್, ಬಹಳ ಒಳ್ಳೆ ರಿಟರ್ನ್ಸ್ ಇದೆ, ಎಲ್ಲ ಒಳ್ಳೆ ಡೆಪಾಸಿಟ್ ಮಾಡಿ, ಚೆನ್ನಾಗಿ ಡೆಪಾಸಿಟ್ ಮಾಡಿ ಅದಕ್ಕೆ ಒಳ್ಳೆ ರಿಟರ್ನ್ಸ್ ಇದೆ ಅಂತ ಹೇಳಿ ಮಾತುಗಳನ್ನ ಸ್ವೀಟಾಗಿ ಮಾತಾಡಿ ಅವ್ರನ್ನ ಕನ್ವಿನ್ಸ್ ಮಾಡೋ ಥರ ಮಾತಾಡ್ತಾಯಿದ್ರು. ಅವ್ರು ಹೇಳೋದೆಲ್ಲ ಬಹಳ ಕನ್ವಿನ್ಸ್ ಆಗಿರ್ತಾಯಿತ್ತು. ಬೇಗ ತಗೊಂಡೋಗಿ ದುಡ್ಡನ್ನ ಇನ್ವೆಸ್ಟ್ ಮಾಡಿಬಿಡೋಣ ಅನ್ನೋ ಒಂದು ಪ್ರೇರೇಪಣೆ ಆಗ್ತಾಯಿತ್ತು ಅವ್ರು ಮಾತಾಡೋವಾಗ. ಆದರೆ ನೋಡಿ ಈ ಮನುಷ್ಯ ಅವಕ್ಕೆಲ್ಲ ಬೀಳ್ತಾ ಇರಲಿಲ್ಲ. ಅವ್ರು ಎಷ್ಟೇ ಸೊಗಸಾಗಿ ಮಾತಾಡಿದ್ರು, ಎಷ್ಟೇ ಒಂದು ಕಾನ್ಫಿಡೆನ್ಸ್ ಕೊಡೋ ಥರ ಮಾತಾಡಿದ್ರು, ಈ ಮನುಷ್ಯ ಹೇಳ್ತಾಯಿದ್ರಂತೆ 3 ತಿಂಗಳು ಬಿಟ್ಕೊಂಡು ಬನ್ನಿ, ಆಗ್ತೀನೋ ಇಲ್ವೋ ಅಂತ ಹೇಳ್ತೀನಿ. ಅವ್ರಿಗೆ ಆಶ್ಚರ್ಯ ಆಯಿತು, ಸರ್ ನಿಮ್ಮ ಹತ್ರ ಆಲ್ರೆಡಿ ದುಡ್ಡಿದೆ, ಅವ್ರಿಗೆ ಗೊತ್ತು ನೋಡಿ ಇವ್ರ ಬ್ಯಾಂಕ್ ಅಕೌಂಟಲ್ಲಿ ಎಷ್ಟು ದುಡ್ಡಿದೆ ಅಂತ, ನಿಮ್ಮ ಹತ್ರ ಆಲ್ರೆಡಿ ದುಡ್ಡಿದೆ, ಯಾಕೆ ಸರ್ ಇಮಿಡಿಯೇಟಾಗಿ ನೀವು ಮಾಡ್ತಾಯಿಲ್ಲ ಅಂತ ಹೇಳ್ತಾರೆ. ನನ್ನ ಹತ್ರ ದುಡ್ಡಿದ್ರೂ ನಾನು ಇಮಿಡಿಯೇಟಾಗಿ ಮಾಡಲ್ಲಪ್ಪ, ಪವಿತ್ರಾತ್ಮ ಏನು ಹೇಳ್ತಾರೋ ನಾನು ಕೇಳಬೇಕು. ಅವ್ರು ಓಕೆ ಅಂದರೆ ನಾನು ಹಾಕ್ತೀನಿ, ಅವ್ರು ಬೇಡ ಅಂದರೆ ನಾನು ಹಾಕಲ್ಲ. ಯಾಕೆಂದರೆ ನೀವು ನನ್ನ ದುಡ್ಡಿಗೆ ನೀವೆಲ್ಲ ಗ್ಯಾರಂಟಿ ಕೊಡೋದು, ನನಗೆ ದೇವ್ರು ಕೊಡಬೇಕು ಗ್ಯಾರಂಟಿ. ಯಾಕಂದ್ರೆ ನಿಮ್ಮ ಮಾತು ನಾನು ನಂಬೋದಿಲ್ಲ, ದೇವರು ಹೇಳಿದ್ರೆ ಮಾತ್ರ ನಾನು ನಂಬೋದು, ಅದನ್ನು ನಂಬಿನೇ ನಾನು ದುಡ್ಡು ಹಾಕೋದು, ಇಲ್ಲಾಂದರೆ ನಾನು ಹಾಕಲ್ಲ ಇನ್ವೆಸ್ಟ್ಮೆಂಟು ಅಂತ ಹೇಳಿದ್ರಂತೆ. ಅವ್ರಿಗದು ಆಶ್ಚರ್ಯ ಆಯಿತು ಕೇಳಿಸ್ಕೊಂಡು. ಹೌದಾ, ಪವಿತ್ರಾತ್ಮನ ಇದೆಲ್ಲ ನಡೆಯುತ್ತಾ? ನಮ್ಮ ಕಂಪನಿ ಚೆನ್ನಾಗೇ ನಡೀತಾ ಇದೆ, ಹಾಕ್ಬೋದಲ್ಲ ನೀವು ದುಡ್ಡು ಅಂತ ಹೇಳೋ ಥರ ಎಲ್ಲ ಮಾತಾಡಿದ್ರು. ನೀವೇನೇ ಮಾತಾಡಿದ್ರು ದೇವರು ಹಾಕು ಅಂದರೆ ನಾನು ಹಾಕ್ತೀನಿ, ಹಾಕಲ್ಲ ಅಂದರೆ ನಾನು ಹಾಕಲ್ಲ. ನೋಡಿ ಇದಕ್ಕೆ 3 ತಿಂಗಳು ಟೈಮ್ ತೊಗೊಂಡು ಪ್ರೇಯರ್ ಮಾಡ್ತಾಯಿದ್ರಂತೆ ಬಿಸ್ನೆಸ್ ಮ್ಯಾನು. ನೋಡಿ ಕೆಲವ್ರಿಗೆ ಬೇಗ ಕೇಳಿಸ್ಕೋಬೋದು ದೇವ್ರ ವಾಯ್ಸು, ಕೆಲವರು ಸ್ವಲ್ಪ ಲೇಟಾಗಿ ಕೇಳಿಸ್ಕೊತಾರೆ, ಆದರೆ ಗ್ಯಾರಂಟಿ ಕೇಳಿಸ್ಕೊಂಡಿಲ್ಲ ಅಂತ ಹೇಳಿ ಬಿಟ್ಬಿಡಬಾರ್ದು. 3 ತಿಂಗಳು ಬೇಕು ನೋಡಿ ಆ ವಿಷಯದಲ್ಲಿ ಅವ್ರು ಪ್ರೇಯರ್ ಮಾಡೋದಕ್ಕೆ. ಅಷ್ಟು ಸಮಯ ಅವ್ರು ತೊಗೊಂಡ್ರು. ನೀವು ಎಷ್ಟು ಬೇಕಾದರೂ ಸಮಯ ತೊಗೊಳ್ಬೋದು, ಆದರೆ 3 ತಿಂಗಳು ತೊಗೊಂಡು ಸಮಯ ತೊಗೊಂಡು ಪ್ರೇಯರ್ ಮಾಡಿ ದೇವರು ಹೇಳೋ ಥರ ಹಾಕಿದ್ರೆ ಪ್ರಾಫಿಟ್ ಇದೆ ಅಂತಂದರೆ ಅದೇನು ಒಳ್ಳೆಯ ವಿಷಯನೇ ಅಲ್ವಾ? 3 ತಿಂಗಳು ವೇಸ್ಟ್ ಆಗಿಲ್ಲ. ಆದರೆ ನೀವು ಇಮಿಡಿಯೇಟಾಗಿ ಇನ್ವೆಸ್ಟ್ ಮಾಡಿ ಬೇಗ ದುಡ್ಡು ಬೇಕು ಅಂತ ಹೇಳಿ ಸಮಯ ತಗೊಂಡಿರಾ ಇನ್ವೆಸ್ಟ್ ಮಾಡಿಬಿಟ್ಟು ಅಲ್ಲೇನಾದರೂ ಲಾಸ್ ಆಯಿತು ಅಂತಂದರೆ ಅವಾಗೇನು ಅನ್ಕೊತೀರಾ? ಅಯ್ಯೋ ನಾನು ಪ್ರೇಯರ್ ಮಾಡಬೇಕಾಯ್ತು ಈ ವಿಷಯದಲ್ಲಿ, ಪ್ರೇಯರ್ ಮಾಡ್ದಿರಾ ಹಾಕ್ಬಿಟ್ಟೆ ಅನ್ನೋ ಒಂದು ಪಶ್ಚಾತ್ತಾಪ ಬರುತ್ತಲ್ವ? ಸೊ ಅದು ಬೇಡ. ಸೊ ಯಾವುದು ಬೆಟ್ರು? ಪವಿತ್ರಾತ್ಮನ ಹತ್ರ ಪ್ರೇಯರ್ ಮಾಡಿ
ಆತನ ವಾಯ್ಸ್ ಕೇಳಿಸ್ಕೊಳ್ಳೋವರೆಗೂ, ಸಮಾಧಾನ ಬರೋವರೆಗೂ ಪ್ರೇಯರ್ ಮಾಡಿ. ಎಷ್ಟು ಕಾಲವರೆಗೂ ಪ್ರೇಯರ್ ಮಾಡ್ತೀರಾ? ದೇವ್ರ ವಾಯ್ಸ್ ಕೇಳಿಸ್ಕೊಳ್ಳೋವರೆಗೂ ಪ್ರೇಯರ್ ಮಾಡಿ. ದೇವರೇನು ಮಾತಾಡೋದಿಲ್ಲ ಅಂತ ಹೇಳಿ ಹಠ ಹಿಡಿದು ಕೂತ್ಕೊಂಡಿದ್ದಾರ ಮೇಲೆ ದೇವರು? ಇಲ್ಲ. ನೀವು ಕೇಳಿದ ತಕ್ಷಣ ದೇವರು ಮಾತಾಡ್ತಾರೆ. ಆದರೆ ನೀವು ಕೇಳಿಸ್ಕೊಳೋದನ್ನು ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಸಮಯ ಆಗುತ್ತೆ. ನೀವು ದೇವರ ಹತ್ರ ಫೆಮಿಲಿಯರ್ ಆಗಬೇಕು ಅಂತ ಹೇಳಿ ಅದಕ್ಕೆ ನಾನು ಹೇಳೋದು. ಸೊ ದೇವರು ಹೇಳೋದನ್ನು ಮಾಡುವಾಗ ಒಳ್ಳೆಯ ಆಶೀರ್ವಾದಗಳು ಬರ್ತವೆ. ದೇವರು ಹೇಳೋದು ಮಾಡುವಾಗ ನಮಗೆ ಲಾಸ್ ಆಗಲ್ಲ. ದೇವರು ಹೇಳೋದು ನಾವು ಮಾಡುವಾಗ ಅದು ಸಮಾಧಾನವಾಗಿರುತ್ತೆ, ಒಳಗಡೆನೂ ತೃಪ್ತಿ ಇರುತ್ತೆ. ಸೊ ಹೊರಗಿನ ಎವಿಡೆನ್ಸಾ ಇಲ್ಲ ಒಳಗಿನ ಸಾಕ್ಷಿನ, ಕುರಿಯ ತುಪ್ಪಟ್ಟನ ಇಲ್ಲ ಒಳಗಡೆ ಸಾಕ್ಷಿನ ಅಂತ ಹೇಳೋದೇ ಈ ದಿನ ಮೆಸೇಜು. ಇವಾಗ ನೋಡಿ, ದೇವರೇ ಇನ್ನೊಂದು ಉದಾಹರಣೆ ಕೊಡ್ತೀನಿ, ಇದು ಯಾವ ರೀತಿ ಅಪ್ಲೈ ಮಾಡ್ಕೊಳ್ಬೇಕು ಅಂತ. ಹೊರಗಿನ ಸಾಕ್ಷಿನ ಇಲ್ಲ ಒಳಗಡೆ ವಿಟ್ನೆಸ್, ಒಳಗಡೆ ದೇವರು ಕೊಡುವಂಥ ಸಾಕ್ಷಿ. ಸೊ ಯಾವುದು ಬೆಟರು ಅಂತ ಹೇಳಿ ಹೊಸ ಒಡಂಬಡಿಕೆಯಲ್ಲಿ ನಾವು ನೋಡಬೇಕಾದ್ರೆ ದೇವರು ಒಳಗಡೆ ಕೊಡುವಂಥ ಸಾಕ್ಷಿನೇ ಉತ್ತಮವಾದದ್ದು. ಒಂದು ಉದಾಹರಣೆ ನನ್ನ ಲೈಫಲ್ಲಿ ಇದು ನಡೆದಿದ್ದು. ಒಬ್ಬ ಫ್ರೆಂಡ್ ನಮಗೆ ಗೊತ್ತಿದ್ದರು. ಕೆಲವು ಕಮ್ಮಿ ದಿವಸದಲ್ಲಿ ಅವ್ರು ಬೇಗ ನಮಗೆ ಫ್ರೆಂಡ್ ಆಗಿಬಿಟ್ರು. ನನಗೆ ಅವ್ರು ಯಾರಂತ ಗೊತ್ತಿಲ್ಲ, ಆದರೆ ಸಡನ್ನಾಗಿ ಬಂದಿದ ತಕ್ಷಣ ಭಾಳ ಚೆನ್ನಾಗಿ ಮಾತಾಡಿದ್ರು. ಇಮಿಡಿಯೇಟಾಗಿ ಎಷ್ಟು ಕಮ್ಮಿ ದಿವಸದಲ್ಲಿ ಅಷ್ಟು ಕ್ಲೋಸ್ ಆದರು, ಅಷ್ಟು ಚೆನ್ನಾಗಿ ಮಾತಾಡಿದ್ರು. ಅವ್ರ ಮನೆಗೆ ಒಂದು ದಿವಸ ಊಟಕ್ಕೆ ಕರೆದ್ರು. ಒಳ್ಳೆ ಊಟ ಕೊಟ್ಟರು. ಆ ದಿನ ಒಳ್ಳೆ ಊಟ ಕೊಟ್ಟರು, ಲಕ್ಸುರಿ ಸ್ವೀಟ್ಸು, ಏನು ನೋಡಿದ್ರು ಚೆನ್ನಾಗಿತ್ತು. ಮನೆ ಸೂಪರಾಗಿತ್ತು, ಊಟನೂ ಚೆನ್ನಾಗಿತ್ತು. ಮನುಷ್ಯರು ಕೂಡ ಏನಪ್ಪ ಇಷ್ಟು ಅಹಂಕಾರ ಇಲ್ದಿರ ಇಷ್ಟು ಚೆನ್ನಾಗಿರೋರು ನಮ್ಮನ್ನು ಇಷ್ಟು ಚೆನ್ನಾಗಿ ಟ್ರೀಟ್ ಮಾಡ್ತಾರೆ. ಆ ಒಂದು ಹಾಸ್ಪಿಟಾಲಿಟಿ ಅಷ್ಟು ಚೆನ್ನಾಗಿ ಮಾತಾಡಿದ್ರು ನಮ್ಮ ಹತ್ರ. ಕೆಲವು ದಿವಸ ಆದಮೇಲೆ ಈ ಒಂದು ಟಾಪಿಕ್ ತೊಗೊಂಡು ಬಂದರು. ಏನಂದರೆ, ನಾವೊಂದು ಕಂಪನಿ ಸ್ಟಾರ್ಟ್ ಮಾಡಿದ್ದೀವಿ, ನೀವೇನಾದರೂ ದುಡ್ಡು ನಮ್ಮ ಒಂದು ಕಂಪನೀಲಿ ಇನ್ವೆಸ್ಟ್ ಮಾಡಿದ್ರೆ 6 ತಿಂಗಳಿಗೆ ಡಬಲ್ ಮಾಡಿಕೊಡ್ತೀವಿ ಅಂತ. ಅಂದರೆ 1 ಲಕ್ಷ ಹಾಕಿದ್ರೆ 6 ಲಕ್ಷ 2 ಲಕ್ಷ ಕೊಡ್ತೀವಿ 6 ತಿಂಗಳಿಗೆ. ಒಂದು ವೇಳೆ ನೀವು 2 ಲಕ್ಷ ಇನ್ವೆಸ್ಟ್ ಮಾಡಿದ್ರೆ 6 ತಿಂಗಳಿಗೆ 4 ಲಕ್ಷ ಬರುತ್ತೆ. 3 ಲಕ್ಷ ಹಾಕಿದ್ರೆ 6 ತಿಂಗಳಿಗೆ 6 ಲಕ್ಷ ಬರುತ್ತೆ. ವಾವ್, ಡಬಲ್ ಅಂತ ಹೇಳಿ ಕೇಳಿಸ್ಕೊಂಡಿದ್ದ ತಕ್ಷಣ ಅನೇಕರು ಇಷ್ಟಪಡೋ ವಿಷಯ. ಹೌದಾ, ಇಷ್ಟು ಬೇಗ ಡಬಲ್ ಮಾಡಿಕೊಡ್ತೀರಾ? ನೋಡಿ, ಕುತ್ಕೊಂಡಿದ್ದ ಜಾಗದಲ್ಲೇ ಏನೋ ಒಂದು ಬೆವರು ಸುರಿಸ್ತೀರಾ. 3 ಲಕ್ಷ ಹಾಕಿದ್ರೆ ಇನ್ನು 6 ತಿಂಗಳಿಗೆ ಇನ್ನೂ 3 ಲಕ್ಷ. ಕೇಳಿಸ್ಕೊಳೋದಕ್ಕೆ ಬಹಳ ಚೆನ್ನಾಗಿದೆ. ಕೇಳಿಸ್ಕೊಂಡಿದ್ದ ತಕ್ಷಣ ಮಾಡಿಬಿಡೋಣ ಅನಿಸುತ್ತೆ. ಏನೇ ಒಂದು ಕಷ್ಟಪಡ್ತೀರಾ, 3 ಲಕ್ಷ ನನಗೆ ಎಕ್ಸ್ಟ್ರಾ ಬರ್ತಾಯಿದೆ ಅಂತ ಹೇಳೋದು, ಕೇಳಿಸ್ಕೊಳ್ಳೋದು ಒಳ್ಳೆ ವಿಷಯನೇ. ಸೊ ಇದನ್ನು ಬಂದು ನಮ್ಮ ಯಜಮಾನ್ರ ಹತ್ರ ಹೇಳಿದೆ, ಈ ರೀತಿ ಒಂದು ಆಫರ್ ಇದೆ, ಏನು ಮಾಡೋದು? ನಮಗೆ ಆ ಸಮಯದಲ್ಲಿ ಬಹಳ ದುಡ್ಡು ಬೇಕಾಗಿತ್ತು. ರೆಸ್ಟೋರೆಂಟು ಲಾಸಲ್ಲಿ ನಡೀತಾ ಇತ್ತು. ನಮಗೆ ದುಡ್ಡಿನ ಅವಶ್ಯಕತೆ ಬಹಳ ಇತ್ತು. ಅನೇಕ ಸಾರಿ ನಮಗೆ ದುಡ್ಡಿನ ಅವಶ್ಯಕತೆಗಳು ಬಹಳ ಇರೋದರಿಂದ ನೋಡಿ, ಇಂಥ ಒಂದು ಟೆಂಪ್ಟಿಂಗ್ ಆಫರ್ಸ್ ಬರಬೇಕಾದ್ರೆ, ಒಂದು ಶೋಧನೆಗಳಲ್ಲಿ ಒಳಗಾಗುವಂಥ ಒಂದು ಆಫರ್ಸ್ ಬರಬೇಕಾದ್ರೆ ಏನು ಮಾಡ್ತೀವಿ? ದುಡ್ಡು ಇವ್ರು ಹೇಳಿದ್ದಾರೆ, ಹಾಕ್ಬಿಡೋಣ, ದುಡ್ಡು ರಿಟರ್ನ್ಸ್ ಬರುತ್ತೆ ಅನ್ನೋ ಒಂದು ಆಸೆ ಇಟ್ಕೊಂಡು ದೇವರ ಹತ್ರ ಪ್ರೇಯರ್ ಮಾಡಿಬಿಡ್ತೀವಿ ಒಂದೊಂದು ಸಾರಿ. ನಾನು ಹೇಳಿದೆ ನಮ್ಮ ಯಜಮಾನ್ರಿಗೆ, ಈ ಥರ ಇದೆ ಅಂತ. ಅವರಂದರು, ನನಗೆ ಸ್ವಲ್ಪ ಟೈಮ್ ಕೊಡು, ನಾನು ಪ್ರೇಯರ್ ಮಾಡ್ತೀನಿ ಅಂದರು. ಅವ್ರು ನೋಡಿ ಜಾಸ್ತಿ ಸಮಯ ತೊಗೊಂಡಿಲ್ಲ, ಒಂದು 4 ದಿವಸನೇ ತೊಗೊಂಡಿದ್ದು. ಕೆಲವ್ರು ನೋಡಿ ಬೇಗ ಕೇಳಿಸ್ಕೊತಾರೆ ದೇವ್ರ ವಾಯ್ಸು, ಕೆಲವ್ರಿಗೆ ಲೇಟ್ ಆಗುತ್ತೆ. ಆದರೆ ಪ್ರೇಯರ್ ಮಾಡಿ ದೇವ್ರು ಮಾತಾಡ್ತಾರೋ ಇಲ್ವೋ ಅಂತ ಹೇಳಿ ನಿಮಗೆ ಗೊತ್ತಾಗಬೇಕಾದ್ರೆ ಮೊದಲು ಪ್ರೇಯರ್ ಮಾಡಬೇಕು. ಪ್ರೇಯರ್ ಮಾಡ್ದಿರೇ ದೇವ್ರು ಮಾತಾಡ್ತಾರ ಆ ರೀತಿ ತಿಳ್ಕೊಳ್ಬಾರ್ದು. ಮಾಡಿ ಪ್ರೇಯರು. ಇದನ್ನು ನಂಬಿಕೆಯಿಂದ ನೀವು ಮಾಡುವಾಗ, ದೇವರೇ ನೀನು ಹೇಳೋರ ಪ್ರಕಾರ ನಿನ್ನ ವಾಯ್ಸ್ ನಾನು ಕೇಳಿಸ್ಕೋಬೇಕು, ನಾನು ನಿನ್ನ ಕುರಿ, ನೀವು ನನ್ನೊಂದಿಗೆ ಮಾತಾಡಿ ಅಂತ ಹೇಳುವಾಗ ಮಾತಾಡ್ತಾರೆ ದೇವರು. ಪ್ರೇಯರ್ ಮಾಡ್ದಿರೇ ದೇವರು ಮಾತಾಡಲ್ಲ ಅಂತ ಹೇಳಿ ನಿರ್ಣಯಿಸಬಾರ್ದು. ಸೊ ಅವ್ರು ಪ್ರೇಯರ್ ಮಾಡಿ ಒಂದು 4 ದಿವಸದಲ್ಲಿ ಗೊತ್ತಾಯ್ತು ಅವ್ರಿಗೆ, ಇದರಲ್ಲಿ ನನಗೆ ಸಮಾಧಾನ ಇಲ್ಲ, ನಾವು ಇನ್ವೆಸ್ಟ್ ಮಾಡೋದು ಬೇಡ ದುಡ್ಡು ಅಂದರು ಅಷ್ಟೆ. ಆವಾಗ ನಾನು ನೋಡಿ, ಅಯ್ಯೋ ಮಿಸ್ ಮಾಡ್ಕೊತಾ ಇದ್ದೀರಾ ಅನ್ನೋ ಥರ ಹೇಳಿದೆ. ಅವರು, ನನಗೆ ಒಳಗಡೆ ಸಮಾಧಾನ ಇಲ್ಲ, ನಾನು ಮಾಡಲ್ಲ ಅಂದರು. ಸೊ ಇದಾದಮೇಲೆ ಬೇರೆ ಕೆಲವರೆಲ್ಲ ಅದೇ ಥರ ಬೇರೆಯವ್ರಿಗೂ ಅವರು ಕನ್ವಿನ್ಸ್ ಮಾಡಿ ಆ ಒಂದು ಜನ ಅವ್ರ ಕಂಪನಿ ಮೇಲೆ ದುಡ್ಡು ಇನ್ವೆಸ್ಟ್ ಮಾಡಿದ್ರು. 6 ತಿಂಗಳು ಆ ಮನುಷ್ಯರು ಎಲ್ಲ ಇನ್ವೆಸ್ಟ್ಮೆಂಟ್ನ ಪ್ಯಾಕ್ ಮಾಡಿಕೊಂಡು ಕಂಪನಿ ಲಾಸಲ್ಲಿ ನಡೆದಾಗ ಊರೇ ಬಿಟ್ಟೋದ್ರು. ಆಮೇಲೆ ಅವ್ರನ್ನ ಹುಡುಕಿದ್ರು ಎಲ್ಲೂ ಸಿಕ್ಕಿಲ್ಲ.
ಸಿಕ್ಕಿದ್ರೆ ಬಹಳ ಒಡೆದಾಕ್ಬಿಡ್ತಾಯಿದ್ರು ಅವ್ರನ್ನ. ಯಾಕೆಂದರೆ ಅವ್ರಿಗೂ ಲಾಸ್ ಆಯಿತು, ಅವ್ರ ಹತ್ರ ಕಾಸಿಲ್ಲ, ಅವರು ಬೇರೆ ಕಡೆ ಇನ್ವೆಸ್ಟ್ ಮಾಡಿದ್ರೆ ಅವ್ರಿಗೂ ದುಡ್ಡು ಬರೋದು. ಏನು ದುಡ್ಡು ಬೆಳೆಯುತ್ತಾ? ಅವರು ಇನ್ವೆಸ್ಟ್ ಮಾಡಿದರೆ ಲಾಸ್ ಆಗಿಬಿಟ್ಟಿದೆ, ಗ್ಯಾರಂಟಿ ಕೊಟ್ಟಿಲ್ಲ ದುಡ್ಡು ಅವ್ರಿಗೆ. ನಮ್ಗೆ ಗ್ಯಾರಂಟಿ ಕೊಡೋಕ್ಕಾಗಿಲ್ಲ. ಅವರು ಹೇಳಿದ್ರು ಮಾಡ್ತೀವಿ ಅಂತ, ಆದರೆ ಅಲ್ಲಿ ಇನ್ವೆಸ್ಟ್ ಆಗಿದ ತಕ್ಷಣ ಎಲ್ಲ ಲಾಸಲ್ಲಿ ಆಗೋಯ್ತು. ಯಾರೂ ಕಾಣಿಸಿಲ್ಲ 6 ತಿಂಗಳಾದಮೇಲೆ. ಎಷ್ಟೊಂದು ಜನ ಅದನ್ನು ಎನ್ಕ್ವೈರ್ ಮಾಡ್ದಿರಾ, ದೇವ್ರ ಹತ್ರ ಪ್ರೇಯರ್ ಮಾಡ್ದಿರಾ, ದುಡ್ಡು ಹಾಕಿದಾಗ ಏನಾಯಿತು ಗೊತ್ತಾ? ಲಾಸ್ ಆಯಿತು. ಈ ರೀತಿ ಲಾಸು ನಾನು ಇದಕ್ಕಿಂತ ಮುಂಚೆ ಮಾಡ್ಕೊಂಡಿದ್ದೀನಿ. ರೆಸ್ಟೋರೆಂಟಲ್ಲಿ ಅನುಭವಿಸೋದಕ್ಕಿಂತ ಮುಂಚೆ ಬೇರೆ ಕಡೆ ಕೆಲವು ಇನ್ವೆಸ್ಟ್ ಮಾಡಿ ನಾವು ಲಾಸ್ ಮಾಡ್ಕೊಂಡಿದ್ದೀವಿ. ಕೆಲವು ಲಾಸ್ ಮಾಡ್ಕೊಂಡಾದ್ಮೇಲೆ ನಮಗೆ ಬುದ್ಧಿ ಬಂತು, ಇನ್ಮೇಲೆ ನಾವು ಈ ಥರ ಮಾಡಬಾರ್ದು ಅಂತ. ಆದರೆ ನೀವು ನೋಡಿ, ಲಾಸ್ ಮಾಡ್ಕೊಂಡಿರಾನೇ ಬೇಗ ಬುದ್ಧಿ ತೊಗೊಂಡ್ರೆ ಒಳ್ಳೆಯದು. ಲಾಸ್ ಆಗಿ ಬುದ್ಧಿ ಬರೋದಕ್ಕಿಂತ ಅದಕ್ಕಿಂತ ಮುಂಚೆನೇ ಬುದ್ಧಿ ಬಂದು ಲಾಸ್ ಆಗದೆ ಇರೋದು ಒಳ್ಳೆ ಬೆಟರಾದ ವಿಷಯ, ಉತ್ತಮವಾದ ವಿಷಯ. ಸೊ ಪ್ರೇಯರ್ ಮಾಡಿ, ಮುಂದೆ ಏನಾಗುತ್ತೆ, ಇದರಲ್ಲಿ ನಮಗೆ ಇನ್ಕಮ್ ಬರುತ್ತಾ ಇಲ್ವಾ, ಇದು ಲಾಸ್ ಆಗುತ್ತಾ ಇಲ್ವಾ ಅಂತ ಹೇಳಿ ಎಲ್ಲ ಗೊತ್ತಿರೋದು ಯಾರಿಗೆ? ನಿಮ್ಮ ಒಳಗಡೆ ಇರೋ ಪವಿತ್ರಾತ್ಮನಿಗೆ ಎಲ್ಲ ಗೊತ್ತು. ಮುಂದೆ ಏನಾಗುತ್ತೆ ಅಂತ ಹೇಳಿ ಆತನಿಗೆ ಗೊತ್ತು. ಮುನ್ಸೂಚನೆಯನ್ನು ಕೊಡ್ತಾರೆ ದೇವರು. ಇಲ್ಲಿ ಹಾಕು ನಿನ್ನ ದುಡ್ಡು ಅಂತಾರೆ. ಕೆಲವು ಸಮಯ ಹೇಳ್ತಾರೆ ಹಾಕ್ಬೇಡ ದುಡ್ಡು ಅಂತಾರೆ. ಮನುಷ್ಯರು ಚೆನ್ನಾಗಿ ಕಂಪನಿ ಇದೆ ರೀ, ಬಹಳ ಗ್ಯಾರಂಟಿ ಈ ಕಂಪನಿ ಅಂತಾರೆ. ಗ್ಯಾರಂಟಿ ಆಗಿರೋ ಕಂಪನಿಗಳೇ ಬಿದ್ದೋಗಿದೆ. ಆದರೆ ಕೆಲವು ಕಂಪನಿಗಳು ಏನು ಇಲ್ದಿರ ಕೆಲವು ತಿಂಗಳಾದಮೇಲೆ ಬಹಳ ಚೆನ್ನಾಗಿ ಬರ್ತವೆ ಮೇಲೆ. ಅದು ಯಾರಿಗೆ ಗೊತ್ತು ಯಾವ ಕಂಪನಿಗಳು ಚೆನ್ನಾಗಿ ಬರ್ತವೆ, ಯಾವ ಕಂಪನಿಗಳು ಚೆನ್ನಾಗಿ ಬರಲ್ಲ? ನಮಗೆ ನೋಡಿ, ಎಲ್ಲ ವಿಷಯಗಳು ನಮಗೆ ಗೊತ್ತಿಲ್ಲ ಹೊರಗಡೆ ಏನು ನಡೆಯುತ್ತೆ ಅಂತ ಹೇಳಿ. ಆದರೆ ಮುಂದೆ ಏನಾಗುತ್ತೆ, ಇದರಲ್ಲಿ ಏನೇನು ಇನ್ವಾಲ್ವ್ ಆಗಿದೆ, ಯಾವ ವಿಷಯಗಳು ಇದರಲ್ಲಿ ಅಡಕವಾಗಿದೆ, ನಿಮಗೂ ನನಗೂ ಗೊತ್ತಿಲ್ಲದೆ ಇರೋದು ಪವಿತ್ರಾತ್ಮನಿಗೆ ಬಹಳ ಚೆನ್ನಾಗಿ ಗೊತ್ತು. ಅದಕ್ಕೆ ಪವಿತ್ರಾತ್ಮನ ಮೇಲೆ ಡಿಪೆಂಡ್ ಆಗಿ ಪ್ರೇಯರ್ ಮಾಡಿ, ದೇವರೇ ಇದು ನಾನು ಹಾಕ್ಲಾ ಬೇಡವಾ, ಮಾಡಲಾ ಬೇಡವಾ ಅಂತ ಹೇಳಿ ಕೇಳುವಾಗ ಪವಿತ್ರಾತ್ಮ ಖಂಡಿತವಾಗಿ ನಿಮ್ಮನ್ನು ನಡೆಸ್ತಾರೆ. ಪ್ರೇಯರ್ ಮಾಡಿದ್ದೀರಾ, ದೇವ್ರು ನನಗೆ ಗೊತ್ತಿಲ್ಲ ದೇವ್ರ ವಾಯ್ಸ್ ಕೇಳಿಸ್ಕೊಳ್ಳೋದು ಅಂತೀರಾ. ಪ್ರೇಯರ್ ಮಾಡಿದ್ದೀರಾ, ಫಸ್ಟು ಕೇಳಿದ್ದೀರಾ ದೇವ್ರ ಹತ್ರ. ಕೇಳಿಸಿಕೊಳ್ಳುವಂಥವ್ರು ಪ್ರತಿಯೊಬ್ಬೊಬ್ಬರಿಗೂ ದೇವರು ಮಾತಾಡ್ತಾರೆ. ಕೇಳಿರಿ ನಿಮಗೆ ಕೊಡಲ್ಪಡುವುದು. ದೇವರೇ ನನ್ನೊಂದಿಗೆ ಮಾತಾಡು ಅನ್ನುವಾಗ ಮಾತಾಡ್ತಾರೆ ದೇವರು. ಅದು ಯಾವ ರೀತಿ ಮಾತಾಡ್ತಾರೆ ಅಂದರೆ, ನಿಮಗೆ ಅರ್ಥ ಆಗೋ ರೀತಿಯಲ್ಲೇ ದೇವರು ಮಾತಾಡೋದು. ಇದನ್ನು ನಾವು ಮೈಂಡಲ್ಲಿ ಇಟ್ಕೋಬೇಕು. ದೇವರೇ ನಾನು ಇದರಲ್ಲಿ ಇನ್ವೆಸ್ಟ್ ಮಾಡ್ತೀನಿ, ಅದೇನಾದರೂ ಒಳ್ಳೆಯ ಪ್ರಾಫಿಟ್ ತೊಗೊಂಡು ಬಂದರೆ ನಿನ್ನ ಚಿತ್ತ, ಪ್ರಾಫಿಟ್ ತೊಗೊಂಡು ಬಂದಿಲ್ಲ ಅಂದರೆ ನಿನ್ನ ಚಿತ್ತ ಅಲ್ಲ. ಆ ರೀತಿ ಹೊರಗಿನ ಸಾಕ್ಷಿ ಮೇಲೆ ಹೋಗಬಾರ್ದು, ಮನುಷ್ಯರು ಕೊಡೋ ಸಾಕ್ಷಿ ಮೇಲೆ ಕೂಡ ಹೋಗಬಾರ್ದು. ಯಾಕೆಂದರೆ ಮನುಷ್ಯರಿಗೂ ಗೊತ್ತಿಲ್ಲ ಮುಂದೆ ಏನಾಗುತ್ತೆ ಅಂತ ಗೊತ್ತಿರೋದು ಎಲ್ಲ ದೇವರಿಗೆ ಮಾತ್ರ. ಸೊ ಅದಕ್ಕೆ ಪವಿತ್ರಾತ್ಮನಿಂದ ನಡೆಸಲ್ಪಡುವುದು ಬಹಳ ಇಂಪಾರ್ಟೆಂಟು. ಇದರಿಂದ ನಮಗೆ ಎಲ್ಲ ಪ್ರಾಫಿಟ್ಟೇ, ಲಾಸ್ ಏನೂ ಆಗಲ್ಲ ನಿಮಗೆ. ಒಂದೊಂದು ಸರಿ ಆತ್ರ ಬೇಗ ದುಡ್ಡು ಮಾಡಬೇಕು ಅಂತ ಆತ್ರ ಪಡಬೇಡಿ. ಯಾರು ನಂಬುತ್ತಾನೋ ಅವನು ಬೇಗ ಮಾಡಬೇಕು ಅಂತ ಹೇಳಲ್ಲ. ಯಾರು ನಂಬ್ತಾನೋ ಆತನಿಗೆ ಜಾಸ್ತಿ ಸಹನೆ ಇರುತ್ತೆ, ಜಾಸ್ತಿ ಪೇಷನ್ಸ್ ಇರುತ್ತೆ. ಪ್ರೇಯರ್ ಮಾಡಿ ದೇವ್ರ ಹತ್ರ ಕೇಳಿಸ್ಕೊಳ್ಳೋವರೆಗೂ, ಆತನ ಮಾತಾಡೋವರೆಗೂ ಮಾಡಬೇಡಿ. ಅಟ್ಲೀಸ್ಟ್ ಆ ದುಡ್ಡಾದರೂ ನಿಮ್ಮ ಕೈಯಲ್ಲಿ ಇರುತ್ತಲ್ವ, ಆತನ ಮಾತಾಡಿ ಗ್ರೀನ್ ಸಿಗ್ನಲ್ ಕೊಟ್ಟ ಮೇಲೆ ಮಾತ್ರನೇ ಮುಂದೆ ಸ್ಟೆಪ್ ಹಾಕಿ ಮುಂದೆ ಹೋಗಿ. ಆವಾಗ ದೇವರು ಎಲ್ಲ ಕಾರ್ಯಗಳನ್ನ ನಿಮಗೆ ಬೇಕಾಗೋ ಥರ ಮಾಡಿ ಆತನ ಜವಾಬ್ದಾರಿ ತಗೊತಾನೆ ನಿಮಗೆ ಪ್ರಾಫಿಟ್ ಬರೋದಕ್ಕೆ. ಒಂದು ವೇಳೆ ದೇವ್ರು ಹೇಳ್ದಿರ ನೀವು ಮಾಡೋಕ್ಕೋದ್ರೆ ದೇವ್ರು ಅದನ್ನು ಜವಾಬ್ದಾರಿ ತೊಗೊಳಕ್ಕಾಗಲ್ಲ. ಯಾಕೆಂದರೆ ನೀವು ಪ್ರೇಯರ್ ಮಾಡಿಲ್ಲ, ಎನ್ಕ್ವೈರ್ ಮಾಡಿಲ್ಲ, ದೇವರು ಹೇಳಲಿಲ್ಲ. ದೇವ್ರು ಹೇಳ್ದೆ ಇರೋದನ್ನು ನೀವೇ ಮಾಡೋಕ್ಕೋಗಿ ಅದನ್ನೇ ಆಶೀರ್ವಾದ ಮಾಡು ಅಂದರೆ ದೇವ್ರು ಮಾಡೋಕ್ಕಾಗಲ್ಲ. ಅದಕ್ಕೆ ಎನ್ಕ್ವೈರ್ ಮಾಡೋದು ದೇವರ ಹತ್ರ ಬಹಳ ಇಂಪಾರ್ಟೆಂಟು. ಫಸ್ಟು ಎನ್ಕ್ವೈರ್ ಮಾಡಾದಮೇಲೆ ಆಮೇಲೆ ಹೋಗಿ ಇನ್ವೆಸ್ಟ್ ಮಾಡಿ ದೇವ್ರು ಅದಕ್ಕೆ ಗ್ಯಾರಂಟಿ ರಿಟರ್ನ್ಸ್ ಕೊಡ್ತಾರೆ. ದೇವ್ರು ನಮಗೆ ಗ್ಯಾರಂಟಿ ಕೊಟ್ಟರೆ ಅದು ಗ್ಯಾರಂಟಿನೇ, ಮನುಷ್ಯರ ಗ್ಯಾರಂಟಿ ಅಲ್ಲ, ದೇವರು ಕೊಡಬೇಕು ಗ್ಯಾರಂಟಿ. ಸೊ ಇದನ್ನು ನಿಮ್ಮ ಲೈಫಲ್ಲಿ ನೀವು ಡೈಲಿ ಪ್ರಾಕ್ಟೀಸ್ ಮಾಡಿ. ಡೈಲಿ ನೀವು ಪ್ರಾಕ್ಟೀಸ್ ಮಾಡುವಾಗ ದೇವರು ಮಾತಾಡೋದು ನೀವು ಖಂಡಿತವಾಗಿ ಕೇಳಿಸ್ಕೊತೀರಾ. ಅನೇಕ ಲಾಸ್ ಅವಾಯ್ಡ್ ಮಾಡ್ಬೋದು, ಆಶೀರ್ವಾದಗಳಲ್ಲಿ ಪ್ರವೇಶ ಮಾಡ್ತೀರಾ. ಈ ವಾಕ್ಯಗಳನ್ನು ಕೇಳಿದಂಥ ನಿಮ್ಮೆಲ್ಲರನ್ನು ದೇವರು ಆಶೀರ್ವಾದ ಮಾಡಲಿ. ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನು ಬೇಗನೆ ಬರುತ್ತಾನೆ. ಆಮೇನ್.